ಇದು CT 100 ಬೈಕ್. ಇದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಕ್ಲಚ್ ಪ್ಲೇಟಲ್ಲಿ ಏನಾಗಿದೆ ಅಂದರೆ ನಾವು ಗೇರ್ ಎಂಗೇಜ್ ಮಾಡುವಾಗ ಗೇರ್ ಡೈರೆಕ್ಟಾಗಿ ಎಂಗೇಜ್ ಆಗೋ ಥರ ಆಗ್ತಾಯಿದೆ. ಅಂದರೆ ಕ್ಲಚ್ಗಳು ಅಂಟ್ಕೊತದೆ ಒಂದಕ್ಕೆ ಒಂದು. ನಾನು ತೋರಿಸ್ತೀನಿ. ಮೊದಲನೇದಾಗಿ ಇಂಜಿನ್ ಆಯಿಲ್ ಡ್ರೈನ್ ಮಾಡ್ಕೊಳ್ಬೇಕು. ನಾವೀಗ ಬೋಲ್ಟ್ ಬಿಚ್ತಾ ಇದ್ದೀವಿ ಇಂಜಿನ್ ಆಯಿಲ್ ಡ್ರೈನ್ ಆದಂಗೆ ನೆಕ್ಸ್ಟ್ ಇಂಜಿನ್ ಬಿಚ್ಚೋ ತೋರಿಸ್ತೀನಿ. ಇದು 14 mm ಬಿಟ್ಟಲ್ಲಿ ಬಿಚ್ತಾ ಇರೋದು. ನಟ್ಟು ಬರ್ತಾ ಇದೆ ಇವಾಗ. ಇದು ಚೈನ್ ಬಾಕ್ಸ್ ಹಾಕೋದ್ರಿಂದ ತುಂಬ ಗಲೀಜಾಗಿದೆ ಅಡಿಯಲ್ಲಿ. ಇಂಜಿನ್ ಬಾಟಮ್ಗೆ ಫುಲ್ಲು ಚೈನ್ ಆಯಿಲ್ ಸ್ಪ್ರೆಡ್ ಆಗಿ ಈಗ ನೋಡ್ತಾ ಇರ್ಬೋದು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾ ಇರೋದು. ಇಂಜಿನ್ ಆಯಿಲ್ ಇದು ಬ್ಲ್ಯಾಕ್ ಆಗಿಬಿಟ್ಟಿದೆ. ಯಾಕೆಂತಂದರೆ ಇದು ಪಿಸ್ಟನ್ದು ರಿಂಗ್ಗಳು ಸ್ವಲ್ಪ ಡ್ಯಾಮೇಜ್ ಆಗಿದೆ. ರಿಪೇರ್ ಮಾಡಿಸಿರೋದು. ಅದೇನಾಗುತ್ತೆ, ಇಂಜಿನ್ ಆಯಿಲ್ ಸಪ್ಲೈ ಆಗಿದೆ ಅಲ್ಲಿ ಬರ್ನ್ ಆಗುತ್ತೆ. ಈಗ ಇಂಜಿನ್ ಆಯಿಲ್ ಡ್ರೈನ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ, ಮತ್ತು ಕಡಿಮೆನಾಗಿದೆ. ಇದು ಹೊಸ ಇಂಜಿನ್ ಆಯಿಲ್ ಡಬ್ಬ. ಅರೌಂಡ್ 250 ರೇಂಜಲ್ಲಿ ಸಿಕ್ಕಿದೆ. 2040 ಇಂಜಿನ್ ಆಯಿಲ್ ಗ್ರೇಡ್ ಇದು. ಇದನ್ನ ಹಾಕೊಳ್ತೀನಿ ನೆಕ್ಸ್ಟ್ ಲಾಸ್ಟಿಗೆ. ಏನು ಮಾಡು ಅಂದರೆ ಇಂಜಿನ್ ಆಯಿಲ್ನ ಸೈಡಿಗೆ ಇಟ್ಕೊಂಡು, ಈಗ ಇಂಜಿನ್ ಆಯಿಲಲ್ಲಿ ಫುಲ್ ಖಾಲಿಯಾಗಿದೆ. ನೋಡ್ತಾ ಇರ್ಬೋದು ಸೈಡಲ್ಲಿ ಗ್ಲಾಸಲ್ಲಿ ಕಾಣ್ತಾ ಇದೆ. ಈಗ ಸ್ಟೆಪ್ ಬೈ ಸ್ಟೆಪ್ ವಿಚಾರನ ತೋರಿಸ್ತೀನಿ, ಹೇಗೆ ನಾವು ಮನೆಯಲ್ಲಿ ಕ್ಲಚ್ ಚೇಂಜ್ ಮಾಡ್ಕೋಬೋದು ಅಂತ. ಇದು ಐಡಿಯಾಸ್ ಇದ್ದರೆ ಮಾತ್ರ ಮಾಡಬೇಕು, ಇಲ್ಲಾಂದರೆ ಗೊತ್ತಿಲ್ಲಂದರೆ ಇಂಜಿನ್ ಡ್ಯಾಮೇಜ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ. ಇಂಜಿನ್ ಬಗ್ಗೆ ಐಡಿಯಾಸ್ ಇರಬೇಕು, ಹೇಗೆ ವರ್ಕ್ ಆಗುತ್ತೆ ಏನು ಅಂತ. ಇದು ಡ್ರೈನ್ ಪ್ಲಗ್ನ ಹಾಕಿದ್ದೆ ಅಡಿಯಲ್ಲಿ, ಅಲ್ಲಿ ಆಯಿಲ್ ಲೀಕ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ ಅಂತೇಳಿ. ಈಗ ಅದನ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ. ಅದ್ರಲ್ಲಿ ಉಳಿದಿರೋ ಆಯಿಲೆಲ್ಲ ಬರ್ತಾಯಿದೆ. ಅದನ್ನ ಆಯಿಲ್ ಡ್ರೈನ್ ಬೋಲ್ಟ್ನ ಕ್ಲೀನಾಗಿ ಒರೆಸಿಟ್ಕೊಳ್ತೀನಿ ಸೈಡಿಗೆ. ನೋಡ್ತಾ ಇರ್ಬೋದು ಆಯಿಲ್ ಡ್ರೈನ್ ಬೋಲ್ಟು. ಅದರಲ್ಲಿ ಮಡ್ಡಿದ್ರೆ ಥ್ರೆಡ್ಡಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ನಟ್ಟು ಬೋಲ್ಟ್ಗಳು ಯಾವುದಿದ್ರೂ ಸರಿ, ಆಯಿಲ್ಗೆ ಅಂಟ್ಕೊಂಡು ಬಿಡುತ್ತೆ ಮಣ್ಣು. ಈಗ ಕೀಲ್ ತಗೊಂಡು ಸೈಲೆನ್ಸರ್ಗೆ ಹಾಕಿರೋ ಕವರ್ನ ಬಿಚ್ಚಬೇಕು. ಸೈಲೆನ್ಸರ್ ಮೇಲೆ ಫಿಕ್ಸ್ ಮಾಡಿರೋ ಕವರ್ನ. ಇದನ್ನ ಯಾಕೆ ಹಾಕಿರ್ತಾರೆ ಅಂದರೆ, ನಾವೆಲ್ಲಿ ಬ್ರೇಕ್ ಅಪ್ಲೈ ಮಾಡುವಾಗ ಸೈಲೆನ್ಸರ್ಗೆ ಕಾಲು ಟಚ್ ಆಗಿ ಸುಟ್ಟೋಗಬಾರ್ದು ಅನ್ನೋ ಕಾರಣಕ್ಕೆ ಹಾಕಿರ್ತಾರೆ. ಇದನ್ನ ಬಿಚ್ಕೊಳ್ಬೇಕು. ಈಗ ರಿಮೂವ್ ಮಾಡ್ತಾ ಇದ್ದೀನಿ. ಇಷ್ಟು ಸಣ್ಣ ಕೀ ಬೋಲ್ಟ್ ಇರುತ್ತೆ. ಅದು ಕೀ ಬೋಲ್ಟ್ ನಂಬರ್ ಗೊತ್ತಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಬಿಚ್ಚಾದರೆ ಹೇಳ್ತೀನಿ ಎಷ್ಟು MMದು ಬೋಲ್ಟದು ಅದು ಕೀ ಸ್ಪ್ಯಾನರ್ ಯೂಸ್ ಮಾಡಬೇಕು ಅಂತ. ಇದನ್ನ ಸೈಡಿಗೆ ಇಟ್ಕೊತೀನಿ. ಈಗ ಏನು ಮಾಡ್ತೀವಿ ಅಂದರೆ ಕಿಕ್ಕರ್ ಬೋಲ್ಟ್ನ ಬಿಚ್ಚಬೇಕು. ಕಿಕ್ಕರ್ ಬೋಲ್ಟ್ ಬಿಚ್ಚಲಿಕ್ಕೆ ನಮಗೆ 12 mmದು ಸ್ಪ್ಯಾನರ್ ಬೇಕು. ಅದು ರಿಂಗ್ ಮತ್ತು ಬೋಲ್ಟ್ ಯಾವುದೂ ಆಗಲ್ಲ, ಅಲ್ಲಿಗೆ ಕೂರಲ್ಲ ಜಾಗಕ್ಕೆ, ಕಿಕ್ಕರ್ದು ಬೋಲ್ಟ್ ಇರೋ ಪ್ಲೇಸ್ಗೆ. 12 mmದು ಸ್ಪ್ಯಾನರ್ ತಗೊಂಡು ಅದನ್ನ ಇವಾಗ ಬಿಚ್ಚಬೇಕು. ನಾನೀಗ ಸ್ಪ್ಯಾನರೆಲ್ಲ ಕಟ್ಟಿಟ್ಟಿದೆ, ಅದನ್ನ ಬಿಚ್ಕೊತಾ ಇದ್ದೀನಿ. ಇದು ನಂದು CT 100 ಮೋಟರ್ ಸೈಕಲ್. 10 years ಆಗಿದೆ ಆಲ್ಮೋಸ್ಟ್. ಸುಮಾರು ರಿಪೇರಿ ಆಗಿದೆ. ಸಣ್ಣ ಪುಟ್ಟ ಎಲ್ಲ ನಾನೇ ಮಾಡ್ಕೊಳ್ಳೋದು. ಏನು ಮಾಡ್ತೀನಿ ಅಂದರೆ 12 mmದು ಸ್ಪ್ಯಾನರ್ ತಗೊಳ್ತೀನಿ, ಅದನ್ನ ಬಿಚ್ಚಲಿಕ್ಕೆ ಯಾವುದೋ ಕಿಕ್ಕರ್ ಬೋಲ್ಟ್ನ. ನೋಡ್ತಾ ಇರ್ಬೋದು 12 mmದು ಸ್ಪ್ಯಾನರ್ ಇದು. ಆದಷ್ಟು ಒರಿಜಿನಲ್ ಸ್ಪ್ಯಾನರ್ಗಳು ಯೂಸ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಥ್ರೆಡ್ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಲೋಕಲ್ ಸ್ಪ್ಯಾನರ್ಸ್ ಇರೋದೆ ಯಾವುದಾದ್ರು ಸರಿ, ಲೋಕಲ್ ಸ್ಪ್ಯಾನರ್, ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲೇಯರ್, ಇವುಗಳಿಂದ ನಮ್ಮದು ಒರಿಜಿನಲ್ ಬೋಲ್ಟ್ಗೆ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತದೆ. ಅದು ಸ್ವಲ್ಪ ಡಿಫರೆನ್ಸ್ ಇರುತ್ತೆ ನಮ್ಮ ಲೋಕಲ್ ಸ್ಪ್ಯಾನರ್ಗೂ ಒರಿಜಿನಲ್ ಸ್ಪ್ಯಾನರ್ಗೂ ಸ್ವಲ್ಪ ಡಿಸೈನಲ್ಲಿ. ಈಗ ಕಿಕ್ಕರ್ದು ಬೋಲ್ಟ್ ಬಿಚ್ಕೊಂಡಿದ್ದೀನಿ, ಒರೆಸಿಟ್ಕೊತೀನಿ ಸೈಡಲ್ಲಿ.
ನೀಟಾಗಿ ಒರೆಸಿಟ್ಕೊಳ್ಬೇಕು, ಇಲ್ಲಾಂದರೆ ಥ್ರೆಡ್ಗೆ ಡ್ಯಾಮೇಜ್ ಆಗುತ್ತೆ. ಕಿಕ್ಕರ್ ಬಂದಿದೆ, ಕಿಕ್ಕರ್ ಶಾಫ್ಟ್, ಸರಿ ಕಿಕ್ಕರ್ ಲಿವರ್. ಇದಕ್ಕೂ ಸ್ವಲ್ಪ ಆಯಿಲ್ ಹಾಕಿದೆ, ಸ್ವಲ್ಪ ಗಲೀಜಾಗಿದೆ. ಅದರಲ್ಲಿ ಬಾಯ್ಲ್ಸ್ ಇರುತ್ತೆ ಒಂದು ಚಿಕ್ಕದು, ಅದು ಮೂಮೆಂಟ್ ಆಗಬೇಕು ನೀಟಾಗಿ ಅಂತೇಳಿ ಸ್ವಲ್ಪ ಆಯಿಲ್ ಹಾಕ್ತೀನಿ ನಾನು. ಇದನ್ನೇ ಒರೆಸಿ ನೀಟಾಗಿ ಇಟ್ಕೊತೀನಿ ಸೈಡಲ್ಲಿ. ಕಿಕ್ಕರ್ ಲಿವರ್ಗೆ ಸಮಥಿಂಗ್ 700 to 800 rupees ಇದೆ. ಈಗ ಏನು ಮಾಡ್ತೀನಿ, ಕ್ಲಚ್ದು ಕೇಬಲ್ ಜಾಯಿಂಟ್ ಆಗಿರುತ್ತಲ್ಲ, ನಮ್ಮ ಕ್ಲಚ್ ಲಿವರ್ ಪುಲ್ಲಿ ಇಂಜಿನ್ಗೆ ಕನೆಕ್ಟ್ ಆಗಿರುತ್ತಲ್ಲ, ಅದನ್ನ ಬಿಚ್ಕೊತೀನಿ. ಅದಕ್ಕೂ 12 mm ಸ್ಪ್ಯಾನರ್ ಬೇಕು. ಅಲ್ಲಿಂದ ಸೈಡಿಂದ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅದು ಸ್ವಲ್ಪ ಅದನ್ನ ಹಿಂಗೆ ಎತ್ಬಿಟ್ಟು ತೆಗಿಬೇಕು. ಬಂದಿದೆ. ಈಗ 8 mm ಟೀ ತಗೊಳ್ತೀನಿ, ಟೀ ಟೈಪ್ದು ಸ್ಪ್ಯಾನರ್. ಈಗ ಇಂಜಿನ್ ಸೈಡ್ ಕೇಸ್ ಬಿಚ್ಚಲಿಕ್ಕೆ ಇದು ಒರಿಜಿನಲ್ 8 mm ಟೀ ಶೇಪ್ಡ್ ಇದು ಟೂಲು. ಇದರಲ್ಲಿ ಎಲ್ಲ ಬೋಲ್ಟ್ಗಳನ್ನೂ ಒಂದೊಂದೇ ಲೂಸ್ ಮಾಡ್ತಾ ಬರಬೇಕು. ಟೈಟ್ ಮಾಡುವಾಗ ಕೂಡ ಒಂದೊಂದೇ ಟೈಟ್ ಮಾಡಬೇಕು, ಅಂದರೆ ಫುಲ್ ಟೈಟ್ ಮಾಡಬಾರ್ದು, ಸ್ವಲ್ಪ ಟೈಟ್ ಮಾಡಬೇಕು. ಎಲ್ಲ ಅಂತಂದರೆ ಒಂದು ಸೈಡ್ ಕೂರುತ್ತೆ, ಒಂದು ಸೈಡ್ ಕೂರಲ್ಲ. ಬಾಕಿ ಉಳಿದಿರೋ ಬೋಲ್ಟ್ಗಳು ಡ್ಯಾಮೇಜ್ ಮಾಡೋ ಪ್ರಾಬ್ಲಮ್ ಇರುತ್ತೆ. ಹೇಗೆ ಮೇನ್ ಪ್ರಾಬ್ಲಮ್ ಏನಂದರೆ, ಈ ಕೇಸ್ ಬಂದು ಅಲ್ಯೂಮಿನಿಯಮ್, ಬೋಲ್ಟ್ ಬಂದು ಸ್ಟೀಲ್. ಅದರಿಂದ ಸ್ಟೀಲ್ ಬಂದು ತುಂಬ ಹೆವಿ ಇರುತ್ತೆ, ಈ ಅಲ್ಯೂಮಿನಿಯಮ್ಗೆ ಡ್ಯಾಮೇಜ್ ಮಾಡೋ ಇದಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಚಾನ್ಸಸ್ ಇರುತ್ತೆ. ಈಗ 8 mm ಟೀ ಶೇಪ್ಡ್ ಟೂಲಲ್ಲಿ ಬಿಚ್ಕೊತಾ ಇದ್ದೀನಿ ನಾನು ಎಲ್ಲ. ಮತ್ತು ಇದರಲ್ಲಿ ಒಂದು ಪ್ಯಾಕಿಂಗ್ ಕೂಡ ಇರುತ್ತೆ, ಇಂಜಿನಲ್ಲಿ ಲೀಕ್ ಆಗಬಾರ್ದು ಅಂತ. ಸ್ವಲ್ಪ ಬಿಚ್ಚುವಾಗ ಕೇರ್ಫುಲ್ಲಾಗಿ ಬಿಚ್ಚಿದ್ರೆ ಪ್ಯಾಕಿಂಗ್ ಹಳೇದನ್ನೇ ಯೂಸ್ ಮಾಡ್ಕೊಬೋದು. ನಾನಿದು 2-3 ಟೈಮ್ಸ್ ಲಾಸ್ಟ್ ಟೈಮ್ ಬಿಚ್ಚಿರೋದ್ರಿಂದ ಅದು ಪ್ಯಾಕಿಂಗ್ ಚೆನ್ನಾಗಿದೆ. ಇನ್ ಕೇಸ್ ಪ್ಯಾಕಿಂಗ್ ಏನಾದರೂ ಸಿಕ್ಕಿಲ್ಲ ಅಂತಂದರೆ ಯಾವುದೇ ಗಾಡಿದು ನಾವು ಅನೋಬಾಂಡ್ ಇನ್ಸ್ಟೆಂಟ್ ಇದು ಯೂಸ್ ಮಾಡ್ಬೋದು. ಏನಂದರೆ ಅನೋಬಾಂಡ್ ಅಂತ ಸಿಗುತ್ತೆ ನಿಮಗೆ, ಅದು ಪ್ಯಾಕಿಂಗ್ ಥರನೇ ಇದಾಗುತ್ತೆ. ಆ ಕೇಸ್ಗೆ ನಾವು ಎಲ್ಲೆಲ್ಲಿ ಪ್ಯಾಕಿಂಗ್ ಪ್ಲೇಸ್ ಇದೆ ಅಲ್ಲಿಗೆಲ್ಲ ನಾವು ಇದು ಮಾಡ್ಬೋದು, ಅಪ್ಲೈ ಮಾಡ್ಬೋದು ಅದನ್ನ. ಸಮ್ ಟೈಮ್ ಏನಾಗುತ್ತೆ, ಕೆಲವೊಂದು ಓಲ್ಡ್ ಮಾಡೆಲ್ ಗಾಡಿಗಳಿಗೆ ಪ್ಯಾಕಿಂಗ್ಗಳು ಸಿಗೋಲ್ಲ. ಈಗ ನಾವು ಏನಾದ್ರು ಕ್ಲಚ್ದು ಏನಾದರೂ ಪಾರ್ಟ್ ಬಿಚ್ಚಿದಾಗ ಪ್ಯಾಕಿಂಗ್ ಡ್ಯಾಮೇಜ್ ಆಗಿದ್ದರೆ ನಾವು ಅನೋಬಾಂಡ್ ಯೂಸ್ ಮಾಡ್ಕೋಬೋದು. ಈಗೆಲ್ಲ ಬಿಚ್ಕೊತಾ ಇದ್ದೀನಿ. ಇದರಲ್ಲಿ 1, 2, 3, 4, 5, 6, 7ರಿಂದ 8 ಬೋಲ್ಟ್ ಇರುತ್ತೆ, ಸಣ್ಣ ಸಣ್ಣ ಬೋಲ್ಟ್ಗಳು. ಟೈಟ್ ಮಾಡೋವು ಅಷ್ಟೇ, ಟೈಟ್ ಮಾಡಿದರೆ ಥ್ರೆಡ್ ಸ್ಲಿಪ್ ಆಗಿಬಿಡುತ್ತೆ. ಥ್ರೆಡ್ ಸ್ಲಿಪ್ ಆದರೆ ನೆಕ್ಸ್ಟ್ ಇಂಜಿನ್ ಆಯಿಲ್ ಲೀಕ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ, ಮತ್ತು ಇಡೀ ಇಂಜಿನ್ ಕೇಸ್ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೆ ಇದು ತುಂಬ ಸೆನ್ಸಿಟಿವ್. ಇದು ನಾವೆಷ್ಟು ಕೇರ್ಫುಲ್ಲಾಗಿ ಮಾಡ್ತೀವಿ ಅಷ್ಟು ನೋಡಿಕೊಂಡು ಇದ್ರದ್ದು ಇಂಜಿನ್ ಕೆಲಸ ಮಾಡ್ಕೋಬೇಕಾಗ್ತದೆ. ನನಗೆ ಸ್ವಲ್ಪ ಐಡಿಯಾಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ತೀನಿ. ಮತ್ತು ಈಗ ನಾವು ಇದನ್ನ ಕೇಸ್ ಬಿಚ್ಚುವಾಗ ಕಿಕ್ಕರ್ ಶಾಫ್ಟ್ನ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಕಿಕ್ಕರ್ ಶಾಫ್ಟ್ ಒಳಗಡೆ ಜಾಯಿಂಟ್ ಸಮೇತ ಹೊರಗೆ ಬಂದುಬಿಡುತ್ತೆ. ಅದು ಒಳಗೆ ಈಗ ಹೊಸ ಗಾಡಿಗಳಲ್ಲಿ ಕಿಕ್ಕರ್ ಬರ್ತಾಯಿಲ್ಲ, ಎಬೋವ್ 125 cc ನೋಡಿ. ಈಗ ಉಳಿದಿರೋ ಆಯಿಲೆಲ್ಲ ಸ್ವಲ್ಪ ಇಲ್ಲಿಂದ ಬಿಡ್ತಿದ್ದೀನಿ, ಅದು ಒಳಗೆ ಕೇಸ್ ಒಳಗಿರೋ ಆಯಿಲೆಲ್ಲ ಬರುತ್ತೆ ಹೊರಗಡೆ, ಇಲ್ಲಾಂದರೆ ಅದು ತೆಗಿಯುವಾಗ ಹೊರಗಡೆ ಎಲ್ಲ ಚೆಲ್ಲುತ್ತೆ ಅಂತೇಳಿ. ಈಗ ಏನು ಮಾಡ್ತೀನಿ, ಪ್ಯಾಕಿಂಗ್ನ ಹಿಂದೆ ತಳ್ಳಿಬಿಟ್ಟು ಇದನ್ನ ಹೊರಗಡೆ ಇಳ್ಕೊಳ್ತೀನಿ. ಅಲ್ಲಿ ಒಳಗಡೆ ಪ್ಯಾಕಿಂಗ್ ಇದೆ, ನೋಡಲಿಕ್ಕೆ ಪೇಪರ್ ಥರ ಕಾಣುತ್ತೆ, ಬಟ್ ಅದು ಪೇಪರ್ ಅಲ್ಲ, ಸ್ಪೆಷಲ್ ಮೆಟೀರಿಯಲಿಂದ ಮಾಡುತ್ತಾರೆ. ಸ್ಕ್ರೂ ಡ್ರೈವರನ್ನು ಸ್ವಲ್ಪ ಮುಂದೆ ತಳ್ತೀನಿ ನಾನೀಗ. ಬಿಚ್ಚುವಾಗೂ ಅಷ್ಟೇ ನೋಡ್ಕೊಂಡು ಬಿಚ್ಚಬೇಕು, ಎಷ್ಟು ಕೇರ್ಫುಲ್ಲಾಗಿ ಮಾಡ್ತೀವಿ ಅಷ್ಟು ಒಳ್ಳೆಯದು. ಗೊತ್ತಿಲ್ಲ ಅಂದರೆ ಮೆಕ್ಯಾನಿಕಲಿ ಮಾಡಿಸೋದೇ ಒಳ್ಳೆಯದು. ನನಗೆ ಇದು ಇಂಟ್ರೆಸ್ಟ್ ಇರೋದ್ರಿಂದ ಮಾಡ್ತಾ ಇರೋದು ನಾನೇ. ಈಗ ಕಂಪ್ಲೀಟಾಗಿ ಕೆಳಗೆ ಬಿದ್ದಿದ್ದು ಒಳಗಡೆ ಅದು ಬೇರಿಂಗ್, ಕ್ಲಚ್ ಬೇರಿಂಗ್ ಅಂತ ಬರುತ್ತೆ. ಈ ಒಳಗೆ ನೋಡಿ ಸಣ್ಣ ಒಂದು ಪಿನ್ ಥರ ಕಾಣ್ತದಲ್ಲ, ಇದು ಕ್ಲಚ್ ಬೇರಿಂಗ್ ಕವರು. ಇದು ಸ್ಮಾಲ್ ಕ್ಲಚ್ ಬೇರಿಂಗ್. ಇದು ನೀಟಾಗಿ ಒರೆಸಿಟ್ಕೊತೀನಿ, ಯಾಕಂದರೆ ಕೆಳಗೆ ಬಿತ್ತಲ್ಲ ಮಣ್ಣೆಲ್ಲ ಆಗಿರುತ್ತೆ ಅಂತ. ಇದು ಕ್ಲಚ್ ಬೇರಿಂಗ್ ಕವರಿಗೆ ಕೂರಿಸ್ಬಿಟ್ಟು ಮತ್ತೆ ಅಲ್ಲಿ ಇದು ಮಾಡಬೇಕು, ನಾವು ಇನ್ಸರ್ಟ್ ಮಾಡಬೇಕಾಗುತ್ತೆ. ಆಗಿದೆ ಕ್ಲಚ್
ಬೇರಿಂಗ್ ಕವರು ಕ್ಲಚ್ ಬೇರಿಂಗ್ ಎರಡು ಕ್ಲೀನಾಗಿದೆ. ಇನ್ನು ಸೈಡಿಗೆ ಮಾಡ್ಕೊಳ್ತೀನಿ. ಯಾಕೆ ಇಷ್ಟು ನೀಟಾಗಿ ಒರೆಸ್ತೀವಿ ಅಂದರೆ ಮಣ್ಣು ಇರಬಾರ್ದು. ಇಂಜಿನ್ ಒಳಗೆ ಒಂದು ಚಿಕ್ಕ ಮಣ್ಣು ಸಮೇತ ಇಂಜಿನ್ನ ಡ್ಯಾಮೇಜ್ ಮಾಡೋ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ಕ್ಲಚ್ ಪ್ಲೇಟ್ನ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ ಯಾವುದೇ ಇದನ್ನು ವಾಶ್ ಮಾಡಬಾರ್ದು. ಹಾಗೇನು ಕ್ಲೀನ್ ಮಾಡಬೇಕಂದ್ರೆ ಒಂದು ವೇಸ್ಟ್ ತೊಗೊಂಡು ನೀಟಾಗಿ ಒರೆಸ್ಕೋಬೇಕಷ್ಟೆ. ಯಾಕೆಂದರೆ ಅದನ್ನು ಸ್ಪೆಷಲ್ಲಾಗಿ ಒಂದು ಮೆಟೀರಿಯಲಿಂದ ಡಿಸೈನ್ ಮಾಡಿರ್ತಾರೆ. ಅದಕ್ಕೆ ಏನಾಗುತ್ತೆ ಅಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ಯಾವುದೇ ಥರದ ನಾವು ಆಯಿಲ್ಗಳು ಯೂಸ್ ಮಾಡಿ ವಾಶ್ ಮಾಡಿದಾಗ ಕ್ಲಚ್ ಪ್ಲೇಟ್ಗೆ ಡ್ಯಾಮೇಜ್ ಆಗುತ್ತೆ. ಅಂದರೆ ಏನಾಗುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ನಾವು ಕ್ಲಚ್ ಎಂಗೇಜ್ ಮಾಡುವಾಗ. ಅದು ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ಒಂದು ಸಲ ಕ್ಲಚ್ ಹೀಟಾಗಿ ಸ್ಟಾರ್ಟ್ ಆಗುತ್ತಲ್ಲ, ಇಂಜಿನ್ ಹೀಟ್ ಆಗುವಾಗ ಆಯಿಲ್ ಸಹ ಹೀಟ್ ಆಗುತ್ತೆ. ಆವಾಗ ಕ್ಲಚ್ ಸರಿಯಾಗಿ ವರ್ಕ್ ಆಗಲ್ಲ. ಈಗ ನಮಗೆ ಇದು ಬಿಚ್ಚಲಿಕ್ಕೆ ಇದು ಬಂದ್ಬಿಟ್ಟು ಬ್ಯಾಲೆನ್ಸರ್ ಅಂತ ಹೇಳ್ತಾರೆ. ಯಾಕಂದರೆ ಆ ಕಡೆ ಕ್ರ್ಯಾಂಕ್ ಶಾಫ್ಟ್ ಕನೆಕ್ಟ್ ಆಗಿರುತ್ತೆ, ಈ ಕಡೆ ಬ್ಯಾಲೆನ್ಸರ್. ಇದೊಂದು ಆ ರೀತಿ ಆಯಿಲ್ ಫಿಲ್ಟರ್ ಥರನೂ ವರ್ಕ್ ಮಾಡುತ್ತೆ. ಇದು ಕೆಳಗೆ ನಮ್ಮ ಆಯಿಲ್ ಪಂಪ್ ಕನೆಕ್ಟ್ ಆಗಿರುತ್ತೆ, ಹಾಗೆ ಕ್ಲಚ್ ಅಸೆಂಬ್ಲಿಗೂ ಕನೆಕ್ಟ್ ಆಗಿರುತ್ತೆ. 24 mm ಸ್ಪ್ಯಾನರ್ ತಗೊಂಡು ಅದನ್ನು ಲಾಕ್ ಮಾಡಬೇಕು. ಯಾಕೆಂದರೆ ನಮಗೆ ಲೂಸ್ ಮಾಡಲಿಕ್ಕೆ ಲಾಕ್ ಆಗಬೇಕು. ಇದು ಸ್ಪ್ಯಾನರ್ ಇದು ಸ್ಕ್ರೂ ಡ್ರೈವರ್ ಟ್ರೈ ಮಾಡಿದೆ, ಬಟ್ ಅದು ಹೆವಿ ಟೈಟ್ ಇರುತ್ತೆ, ಸ್ಲಿಪ್ ಆಗೋ ಚಾನ್ಸಸ್ ಇದೆ. ಆಲ್ರೆಡಿ ಮೆಕ್ಯಾನಿಕಲ್ ಸ್ಲಿಪ್ ಮಾಡಿಬಿಟ್ಟಿದ್ದಾರೆ 3 ಸ್ಕ್ರೂನ. ಅದಕ್ಕೆ ನಾವು ನೋಡಿ ಈಗ ಚಿಕ್ಕದೊಂದು ಬಿಟ್ ಯೂಸ್ ಮಾಡ್ತೀವಿ, ಸ್ಕ್ರೂ ಡ್ರೈವರ್ ಬಿಟ್ ನೋಡಿ. ಇದು ಬ್ಯಾಲೆನ್ಸರ್, ಇದು ಕ್ರ್ಯಾಂಕ್ ಶಾಫ್ಟ್ ಬ್ಯಾಲೆನ್ಸರ್. ಒಂದು ಸ್ವಲ್ಪ ವೆಯ್ಟ್ ಇರುತ್ತೆ. ಇದು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಕ್ರ್ಯಾಂಕ್ ಶಾಫ್ಟ್ ಒಂದೇ ಸೈಡಿಗೆ, ನಾವೆಲ್ಲ ಯೂಸ್ ಮಾಡೋದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ವೆಯ್ಟ್ನ. 24 mm ಸ್ಕ್ರೂ ಡ್ರೈವರಲ್ಲಿ ಲಾಕ್ ಮಾಡಿ ಸ್ಕ್ರೂ ಡ್ರೈವರ್ ಬಿಟ್ಟು ತಗೊಂಡು, ಇದು ನೋಡಿ ಸ್ಕ್ರೂ ಡ್ರೈವರ್ ಬಿಟ್ಟು, ಇದು ಚಿಕ್ಕದು 8 mm ಇದರಲ್ಲಿ ಹಾಕಿ ಲಾಕ್ ಮಾಡಿದ್ದೀನಿ. ಅದನ್ನ 8 mm ಟೂಲಲ್ಲಿ ಟಿ ಅಂತಾರೆ, ಟಿ ಶೇಪ್ ಟೂಲ್. ಇದು ನಮಗೆ ನೋಡಿ, ಈ ಚಿಕ್ಕ ಸ್ಕ್ರೂ ಏನಿದೆ ಥ್ರೆಡ್ ಸ್ಲಿಪ್ ಆಗಿಬಿಟ್ಟಿದೆ ಆಲ್ಮೋಸ್ಟ್. ಅಂದರೆ ಮೆಕ್ಯಾನಿಕ್ಗಳು ಯೂಸ್ ಮಾಡೋಕೆ ಪ್ರಾಪರಾಗಿ ಟೂಲ್ ಯೂಸ್ ಮಾಡಿಲ್ಲ, ಫೋರ್ಸ್ ಮಾಡಿ ಬಿಚ್ಚಿದ್ದಾರೆ. ಬಿಚ್ಕೊತಿದ್ದೀನಿ. 2 ಸ್ಕ್ರೂ ಬಂದಿದೆ. ಇದು ಹಾಗೆ ಬರಲ್ಲ, ಕಟಿಂಗ್ ಪ್ಲೇರಲ್ಲಿ ಬಿಚ್ಚಬೇಕು. ಕಟಿಂಗ್ ಪ್ಲೇರಲ್ಲಿ ಸ್ವಲ್ಪ ಇದನ್ನ ಎಳ್ಕೊಳ್ಬೇಕು, ಅದರೊಳಗಿರೋ ಆಯಿಲೆಲ್ಲ ಹೊರಗೆ ಬರುತ್ತೆ ನೋಡಿ ಬಂತು. ಹಾಗೆ ಇದರೊಳಗೆ ಒಂದು ಸ್ಪೆಷಲ್ ನಟ್ ಇರುತ್ತೆ, ಇದು ಬಜಾಜಲ್ಲಿದೆ, ಬೇರೆ ಗಾಡಿಗಳಲ್ಲಿ ಗೊತ್ತಿಲ್ಲ. ಅದನ್ನ ಬಿಚ್ಚಲಿಕ್ಕೆ ಸ್ಪೆಷಲ್ ಟೂಲ್ ಬೇಕು. ಅದನ್ನ ಈ ಮೆಕ್ಯಾನಿಕ್ಗಳು ಏನು ಮಾಡ್ತಾರೆ ಅಂದರೆ ಚಿಕ್ಕದು ರಾಡ್ ಬಿಚ್ಚಿಟ್ಟು ಹೊಡಿತಾರೆ. ಅದು ಏನಾಗುತ್ತೆ, ಆ ನಟ್ಟಿಗೆ ಡ್ಯಾಮೇಜ್ ಆಗುತ್ತೆ. ಬಟ್ ನಾನು ಈ ಸ್ಪೆಷಲ್ ಟೂಲ್ನ ಅಮೆಝಾನಿಂದ ಆರ್ಡರ್ ಮಾಡಿದ್ದೆ ಅಷ್ಟೇ. ಸುಮಾರು ಹುಡುಕಿದೆ, ಸಿಗಲಿಲ್ಲ. ಇದು ಪಲ್ಸರ್ ಮತ್ತು ಆಲ್ಮೋಸ್ಟ್ ಬಜಾಜ್ ಗಾಡಿಗಳೇ ಆಗುತ್ತೆ. ಇದು ಹಾಗೆ ಕೂರಲ್ಲ, ಸ್ವಲ್ಪ ಇದು ಹ್ಯಾಮರಲ್ಲಿ ಇದು ಮಾಡಬೇಕಾಗುತ್ತೆ, ತಟ್ಟಬೇಕಾಗುತ್ತೆ. ಯಾಕಂದರೆ ಅದು ಥ್ರೆಡ್ಡಿಗೆ ಕರೆಕ್ಟ್ ಕೂರಬೇಕು. ಎಲ್ಲ ಸೈಡು ತಟ್ಕೊಂಡು 4 ಸೈಡು ಕೂತಾಗ ನಂತರ ನಮ್ಮ ಈ ನಾರ್ಮಲ್ ಬಿಟ್ಟದು ರಾಡ್ ಬರುತ್ತಲ್ಲ ನೋಡಿ, ಈ ರಾಡ್ನ ಯೂಸ್ ಮಾಡಬೇಕು. ಬಟ್ ಈ ರಾಡ್ ಯೂಸ್ ಮಾಡಿದ್ರೂ ಅದು ಬರಲ್ಲ, ಯಾಕೆಂದರೆ ಅಷ್ಟು ಟೈಟ್ ಇರುತ್ತೆ. ನಾನು ಅದಕ್ಕೆ ಒಂದು ಎಕ್ಸ್ಟ್ರಾ ಮೆಟಲ್ ಪೈಪ್ನ ಇದ್ರೊಳಗೆ ಹಾಕ್ಬಿಟ್ಟು ಪುಷ್ ಮಾಡ್ತೀನಿ. ಈಗ ಗಾಡಿನೂ ಒಂದು ಕಾಲಲ್ಲಿ ಪ್ರೆಸ್ ಮಾಡಬೇಕು, ಯಾಕಂದರೆ ಇಲ್ಲ ಗಾಡಿ ಬಿದ್ದುಬಿಡುತ್ತೆ. ನೋಡಿ ಎಷ್ಟು ಟೈಟ್ ಇದೆ. ಇದು ಸೇಮ್ ನಮ್ಮ ಲಾರಿಲೆಲ್ಲ ನಾವು ವೀಲ್ ಬಿಚ್ಚೋಗಿ ಯೂಸ್ ಮಾಡ್ತೀವಲ್ಲ, ಲೆಂದಿ ರಾಡ್ ಆ ಥರ. ಈಗ ಇದು ಲೂಸ್ ಆಗಿದೆ ಸ್ವಲ್ಪ, ಇದು ಲಾಕ್ ಆಗಿಬಿಟ್ಟಿದೆ ರಾಡ್ ಸಹ. ಈಗ ನಾನು ಉಲ್ಟಾ ಮಾಡಿಬಿಟ್ಟು ಅದನ್ನ ಬಿಚ್ಕೊಳ್ತೀನಿ, ಯಾಕಂದರೆ ಆಲ್ಮೋಸ್ಟ್ ಲೂಸ್ ಆಗಿದೆ ಇದು. ಹಾಗೆ ಇದನ್ನ ಬಿಚ್ಚಿದ ನಂತರ ನೋಡಿ, ಈ ನಟ್ಟು ಬಿಚ್ಚಿದ ನಂತರ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನ ಬಿಚ್ಚಬೇಕು. ಇದರೊಳಗಡೆ ನೋಡಿ, ಇದೆ ಸ್ಪೆಷಲ್ ನಟ್. ಇದರೊಳಗೆ ಚಿಕ್ಕದೊಂದು ಲಾಕ್ ಇರುತ್ತೆ, ಒಂದು ಸ್ಮಾಲ್ ಮೆಟಲ್ ಪೀಸ್ ಥರ ಒಂದು ಲಾಕ್ ಇರುತ್ತೆ. ಆ ಲಾಕ್ ಎರಡು ಕ್ಲಚ್ ಮತ್ತು ಇದನ್ನ ಲಾಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದು ನಾನು ಕೇರ್ಫುಲ್ಲಾಗಿ ಬಿಚ್ಕೊತೀನಿ.
ಪ್ಯಾಕಿಂಗ್ ಕಾಣ್ತಾ ಇರ್ಬೋದು ರೌಂಡ್ ಹೇಗಿದೆ, ಸುತ್ತಲೂ ಇದೆ. ಪ್ಯಾಕಿಂಗ್ ಅಲ್ಲಿಗೆ ಸೆಟ್ ಆಗಿದೆ, ಅದಕ್ಕೆ ನಾನು ಬಿಚ್ಚಲಿಕ್ಕೆ ಹೋಗಲಿಲ್ಲ. ಬಿಚ್ಕೊಂಡಿದ್ದೀನಿ ನೋಡಿ. ಇದರೊಳಗೆ ಸಣ್ಣ ಕೀ ಇರುತ್ತೆ ನೋಡಿ, ಇದು ಕೀ ಅಂತೀವಿ ನಾವು. ತುಂಬ ಕೇರ್ಫುಲ್ಲಾಗಿ ಇದು ಮಾಡಬೇಕು. ಎಷ್ಟು ಸಣ್ಣ ಕೀ ಇದು. ಈ ಕೀ ನೋಡಿ, ಈ ಡಿಸೈನ್ ಇದೆಲ್ಲ ಇದರೊಳಗೆ ಕೂತ್ಕೊಳ್ಳುತ್ತೆ. ಇಲ್ಲಿ ಲಾಕ್ ಆಗುತ್ತೆ, ಅದು ಕೆಳಗೆ ಬಿದ್ದಾಯಿತು. ಒರೆಸ್ಕೊತಾ ಇದ್ದೀನಿ ನಾನು. ಸಣ್ಣ ಕೀ, ಅಷ್ಟೇ ಸ್ಮಾಲ್ ಸೈಜ್ ಇರೋದು ಅದು. ನಾನು ಆದಷ್ಟು ಅದ್ರ ಬಗ್ಗೆ ಗೊತ್ತಿರೋರು ಮಾತ್ರ ಇದು ಮಾಡೋಕ್ಕಾಗುತ್ತೆ. ಹೊಸೊಬ್ಬರಲ್ಲಾದರೆ ಅದನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಸೈಡಿಗೆ ಮಾಡ್ಕೊತೀನಿ ಇವಾಗ ನಮಗೆ ಕ್ಲಚ್ ಬಿಚ್ಚಬೇಕಂದ್ರೆ ಅದನ್ನ ಲಾಕ್ ಮಾಡಬೇಕು. ಬಟ್ ನಾನು ಅದನ್ನ ರಿಮೂವ್ ಮಾಡಿಬಿಟ್ಟೆ ಅಲ್ಲ, ಯಾಕಂದರೆ ಈಗ ನೋಡಿ ಇದು ಬಿಚ್ಚುವಾಗ ತಿರುಗ್ತದೆ. ಇದು ನಮ್ಮ ಕ್ರ್ಯಾಂಕ್ ಶಾಫ್ಟಿಗೆ ಕನೆಕ್ಟ್ ಆಗಿದ್ರೆ ಮಾತ್ರ ಟೈಟ್ ಆಗಿರೋದು ಕ್ಲಚ್. ಹಾಗೆ ಕ್ಲಚ್ ಏನು ಮಾಡುತ್ತಂದರೆ ಗಾಡಿ ರನ್ನಿಂಗಲ್ಲಿರುವಾಗ ಗೇರ್ ಬಾಕ್ಸ್ನ ಎಂಗೇಜ್ ಮತ್ತು ಡಿಸ್ಎಂಗೇಜ್ ಮಾಡುತ್ತೆ ಕ್ಲಚ್ ಪ್ಲೇಟ್ಸ್. ಅಂದರೆ ಈಗ ನಮ್ಮದು ಇಂಜಿನ್ ರನ್ನಿಂಗಲ್ಲೇ ಇರುತ್ತೆ ಆನ್ ಆದಾಗ, ಅದು ಕಂಟಿನ್ಯೂಸ್ಲಿ ರನ್ನಿಂಗಲ್ಲೇ ಇರುವಾಗ ನಾವು ಗೇರ್ ಶಿಫ್ಟ್ ಮಾಡಿದ್ರೆ ಗೇರ್ ಬಾಕ್ಸ್ ಡ್ಯಾಮೇಜ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡುತ್ತೆ, ನಮ್ಮದು ಗೇರ್ ಶಿಫ್ಟ್ ಮಾಡುವಾಗ ಕ್ಲಚ್ ಗೇರ್ ಬಾಕ್ಸ್ನ ಆಫ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ ಇರೋ ಕನೆಕ್ಷನ್ನ ಅದು ಕಟ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಮೇನ್ ಪರ್ಪೋಸ್ ಕ್ಲಚ್ ಯೂಸ್ ಮಾಡೋದು. ಈ ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ ಕನೆಕ್ಷನ್ ಕಟ್ ಆದಾಗ ನಾವು ಗೇರ್ ಶಿಫ್ಟ್ ಮಾಡಿದಾಗ ನಮ್ಮದು ಗೇರ್ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ನಿಮಗೆ ಫೀಲ್ ಆಗಿರ್ಬೋದು, ಯಾವುದಾದ್ರೂ ಗಾಡಿ ಹೊಸ ಗಾಡಿ ಅಥವಾ ಯಾವುದೇ ಗಾಡಿ, ಟೂ ವೀಲರ್, ಒಮ್ಮೊಮ್ಮೆ ನಾವು ಸಡನ್ನಾಗಿ ಗೊತ್ತಿಲ್ಲದೆ ಏನಾದರೂ ಸಡನ್ನಾಗಿ ಗೇರ್ ಶಿಫ್ಟ್ ಮಾಡಿದಾಗ ಅದು ಒಮ್ಮೆಗೆ ಹಾರಿಬಿಡುತ್ತೆ ವಿತೌಟ್ ಕ್ಲಚ್ ಅಪ್ಲೈ ಮಾಡಿದಾಗ. ಅದಕ್ಕೆ ಈ ಕ್ಲಚ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಕ್ಲಚ್ಚಲ್ಲಿ 1 2 3 4 5 6 ಅನಿಸುತ್ತೆ 6 ಬೋಲ್ಟ್ ಇದೆ ಅಂತ. 3 6 ಬೋಲ್ಟ್ ಇದೆ, ಚಿಕ್ಕ ಬೋಲ್ಟ್. ಇದರೊಳಗೆ ಸ್ಪ್ರಿಂಗ್ ಇರುತ್ತೆ. ಈ ಸ್ಪ್ರಿಂಗ್ ಹೋಗಿರೋದಕ್ಕೆ ನಾನು ಈ ಕ್ಲಚ್ ಅಸೆಂಬ್ಲಿನ ಫುಲ್ ಚೇಂಜ್ ಮಾಡಿದ್ದೆ. ಬಟ್ ಇದರಲ್ಲಿ ಏನಾಗಿದೆ ಅಂದರೆ ಕ್ಲಚ್ ಅಸೆಂಬ್ಲಿ ಚೇಂಜ್ ಮಾಡಿದಾಗ ಆ ಕ್ಲಚ್ ಪ್ಲೇಟ್ನ ಈ ಶಾಪಲ್ಲಿ ಅಂತ ತಂದಿಟ್ಟಿರ್ತಾರಲ್ಲ, ಅದು ಅಲ್ಲೇ ಡ್ರೈ ಆಗಿದೆ. ಆ ಡ್ರೈ ಆಗಿದ್ದ ಕಾರಣಕ್ಕೆ ಏನಾಗ್ತದೆ ಉಂಟು, ಈಗ ನಾನು ತಂದು ಯೂಸ್ ಮಾಡುವಾಗ ಕ್ಲಚ್ ಪ್ಲೇಟ್ಸ್ ಒಂದಕ್ಕೊಂದು ಅಂಟ್ಕೋತಾ ಇದೆ. ಈ ಒರಿಜಿನಲ್ ಕ್ಲಚ್ ಪ್ಲೇಟ್ ನಾನು ಲಾಸ್ಟ್ ಟೈಮ್ ಹಾಕಿದಾಗ ಇದಕ್ಕೆ ಇಂಜಿನ್ಗೆ, ಅದು ಒರಿಜಿನಲ್ ಕವರಲ್ಲಿತ್ತು. ಹಾಗೆ ಸ್ವಲ್ಪ ಅದಕ್ಕೆ ಆಯಿಲ್ನ ಸ್ಪ್ರೇ ಮಾಡಿದರು ಬಜಾಜ್ ಕಂಪನಿಯಿಂದ. ಬಟ್ ಇದು ನನಗೆ ಲೋಕಲ್ಲಿ ಸಿಕ್ಕಿರೋದು ಈ ಕ್ಲಚ್ ಅಸೆಂಬ್ಲಿ. ಇದು ಒರಿಜಿನಲ್ ಬಜಾಜ್ ಕಂಪನಿ ಸಿಕ್ಕಿಲ್ಲ. ಇದರಲ್ಲಿ ಏನೂ ಹೋಗಿಲ್ಲ, ಬಟ್ ಆ ಸ್ಪ್ರಿಂಗ್ ವೀಕ್ ಆಗಿದೆ. ಸ್ಪ್ರಿಂಗ್ ವೀಕ್ ಆಗಿದ್ದು ಏನಾಗ್ತಾ ಉಂಟು, ಕ್ಲಚ್ ರನ್ನಿಂಗಲ್ಲಿ ಕ್ಲಚ್ ಎಂಗೇಜ್ ಆಗ್ತಾ ಉಂಟು. ಅಂದರೆ ನಾವು ಕ್ಲಚ್ನ ಪ್ರೆಸ್ ಮಾಡೋದೇ ಇದ್ದರೂ ಸಹ ಕ್ಲಚ್ ಲಿವರ್ನ ಅದು ಆಟೋಮೆಟಿಕ್ಕಾಗಿ ಪುಲ್ ಆಗ್ತಾ ಉಂಟು. ಅದಕ್ಕೋಸ್ಕರ ನಾನು ಆ ಕ್ಲಚ್ ನೋಡಿ, ಈ ಸ್ಪ್ರಿಂಗ್ಗಳನ್ನ ಚೇಂಜ್ ಮಾಡಬೇಕಾಗಿತ್ತು. ಸ್ಪ್ರಿಂಗ್ ಸಿಗಲಿಲ್ಲ, ಅದಕ್ಕೆ ಇಡೀ ಕ್ಲಚ್ ಅಸೆಂಬ್ಲಿನೇ ತಗೊಂಡೆ ನಾನು. ಈಗೇನು ಹೊರಗೆ ತೆಗಿತಿದ್ದೀನಲ್ಲ ಕ್ಲಚ್ ಅಸೆಂಬ್ಲಿ, ಇದರೊಳಗೊಂದು ನಟ್ ಇರುತ್ತೆ ಚಿಕ್ಕದು, 19 mm ಬೋಲ್ಟದು, ನಟ್. ಅದನ್ನ ಬಿಚ್ಚಕ್ಕೆ ನಾನು ಬಾಕ್ಸ್ ತಗೋತಾ ಇದ್ದೀನಿ, 19 mm ಬಾಕ್ಸ್. ಇದು ಮೇನ್ ಬಂದು ಈ ಕ್ಲಚ್ ಈಗ ಬಿಚ್ಚಕ್ಕೆ ಹೋಗ್ತಿರೋ ನಟ್ ಇದೆಲ್ಲ, ಅದು ನಮ್ಮದು ಇನ್ಪುಟ್ ಶಾಫ್ಟಿಗೆ ಕನೆಕ್ಟ್ ಆಗಿರುತ್ತೆ ಗೇರ್ ಬಾಕ್ಸ್. ಇನ್ನು ಈ ರಾಡಿಗೆ ಕನೆಕ್ಟ್ ಮಾಡಿಕೊಂಡು 19 mm ಒರಿಜಿನಲ್ ಟೂಲ್ಸ್ ಯೂಸ್ ಮಾಡಬೇಕು. ನಾನು ಲಾಸ್ಟ್ ಟೈಮ್ ಲೋಕಲ್ ಯೂಸ್ ಮಾಡಿದ್ರಿಂದ ಈ ನಟ್ಟು ಹೋಗ್ಬಿಟ್ಟಿದ್ದೀನಿ, ನಟ್ಟು ಥ್ರೆಡ್ ಸ್ಲಿಪ್ ಆಗಿತ್ತು ನೋಡಿ. ಇದೊಂದು ಟೂಲು, ಇದೇನು ಮಾಡುತ್ತಂದರೆ ಕ್ಲಚ್ ಪ್ಲೇಟ್ನ ಲಾಕ್ ಮಾಡುತ್ತೆ. ಯಾಕಂದರೆ ನಟ್ಟು ಬಿಚ್ಚುವಾಗ ಇಡೀ ಕ್ಲಚ್ ಅಸೆಂಬ್ಲಿ ಸಮೇತ ಸುತ್ತುತ್ತೆ. ಕ್ಲಚ್ ಅಸೆಂಬ್ಲಿ ಮೇನ್ ನಮಗೆ ಲಾಕ್ ಆಗಬೇಕು. ಈ ಟೂಲ್ ಇಲ್ಲಾಂದರೆ ಈ ಕಡೆ ನಾನು ಹೇಳ್ದಲ್ಲ ಬ್ಯಾಲೆನ್ಸರ್, ಏನು ಆಯಿಲ್ ಫಿಲ್ಟರ್ ತರಬೇಕಾಗುತ್ತೆ, ಅದನ್ನ ಹಾಕಿ ಲಾಕ್ ಮಾಡಿ ಸಹ ಯೂಸ್ ಮಾಡ್ಬೋದು. 24 mm ಸ್ಪ್ಯಾನರ್ನ ಹಾಕಿ ಲಾಕ್ ಮಾಡ್ಬೋದು. ಬಟ್ ಇದಿದ್ರೆ ನಮಗೆ ಈಸಿಯಾಗಿ ಆಗುತ್ತೆ. ಇದು ಕೂಡ ನಾನು ಹುಡುಕಿ ತಗೊಂಡಿರೋದು ಈ ಟೂಲ್ನ. ಹಿಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಯಾಕಂದರೆ ಎರಡೂ ಕೈಯಲ್ಲಿ ಹಿಡ್ಕೊಬೇಕು. ಸ್ವಲ್ಪ ಕ್ರಾಸ್ ಬಂದರೂ ಈ
ನಟ್ಟದು ಥ್ರೆಡ್ ಸ್ಲಿಪ್ ಆಗಿಬಿಡುತ್ತೆ. ನೋಡಿ, ಇದನ್ನ ಲಾಕ್ ಮಾಡಿಬಿಟ್ಟು ಒಂದು ಕಾಲನ್ನ ಹಾಕಿ ಪ್ರೆಸ್ ಮಾಡಬೇಕು ಇದಕ್ಕೆ, ಕಾಲನ್ನ ಈಗ ಗಾಡಿಗೆ, ಇಲ್ಲಾಂದರೆ ಗಾಡಿ ಬಿದ್ದುಬಿಡುತ್ತೆ. ಬಿಚ್ಕೋತಿದೆ ನೋಡಿ, ಹೆವಿ ಟೈಟ್ ಇರುತ್ತೆ, ಲೂಸ್ ಆಗಿದೆ. ನಟ್ ಆಲ್ಮೋಸ್ಟ್ ಲೂಸ್ ಆಗಿದೆ. 19 mm ನಟ್ಟು. ಅದು ಒಂದು ಮೇನ್ ಗೇರ್ ಬಾಕ್ಸಿಗೆ ಕನೆಕ್ಟ್ ಆಗಿದೆ ನಟ್ಟು. ಸೈಡ್ ಇಟ್ಕೊತೀನಿ ಟೂಲ್ನ. ನಟ್ಟು ಬಿಚ್ಕೋತಾ ಇದ್ದೀನಿ. ಬೋಲ್ಟು ನಟ್ಟು. ಈ ಕ್ಲಚ್ ಅಸೆಂಬ್ಲಿ ನಾನು ಹೊಸದು ಹಾಕಿದ್ದು, ಬಟ್ ಇದು ಪ್ರಾಪರಾಗಿ ವರ್ಕ್ ಆಗ್ತಾಯಿಲ್ಲ. ಸ್ಮೂತ್ ಶಿಫ್ಟಿಂಗ್ ಆಗ್ತಾಯಿಲ್ಲ ನನಗೆ ಗೇರ್ ಬಾಕ್ಸ್. ಈಗ ಆಲ್ಮೋಸ್ಟ್ ಕ್ಲಚ್ಚನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸಣ್ಣ ವಾಷರ್ ಇರುತ್ತೆ ನೋಡಿ, ಇದೆ ಕ್ಲಚ್ ಅಸೆಂಬ್ಲಿ. ಇದು ಸಮೇತ ಚೇಂಜ್ ಮಾಡಿದ್ದು ಲಾಸ್ಟ್ ಟೈಮ್. ಇದರಲ್ಲೊಂದು ವಾಷರ್ ಇರುತ್ತೆ, ಇದನ್ನು ನೋಡ್ಕೊಳ್ಬೇಕು ಮೈನು. ನೋಡಿ, ಲೆಫ್ಟಲ್ಲಿರೋದು ಚೇಂಜ್ ಮಾಡಿಲ್ಲ, ಅದು ಹಳೆದೆ, ಚೆನ್ನಾಗಿದೆ. ಇಷ್ಟು ಚೇಂಜ್ ಮತ್ತೆ ನಾನು ಹೊಸದು ಹಾಕ್ಕೊಂಡಿರೋದು. ಇಷ್ಟು ನನ್ನ ಕೈಯಲ್ಲಿ ಏನಿದೆಯಲ್ಲ ಇವಾಗ, ಇದು ಕ್ಲಚ್ ಪ್ಲೇಟ್ಸ್. ಇದರಲ್ಲಿ ಒಂದು ಕ್ಲಚ್ ಪ್ಲೇಟು ನೋಡಿ, ಪ್ರೆಷರ್ ಪ್ಲೇಟ್, ಮೆಟಲ್ದು ಪ್ರೆಷರ್ ಪ್ಲೇಟ್. ಈಗ ಒಂದು ಕ್ಲಚ್ ಪ್ಲೇಟ್, ಒಂದು ಪ್ರೆಷರ್ ಪ್ಲೇಟ್, ಆ ಥರ ಇರುತ್ತೆ, ಆ ರೇಷಲ್ಲಿ ಕೊಟ್ಟಿರ್ತಾರೆ. ಇವಾಗ ಕ್ಲಚ್ ಪ್ಲೇಟ್ನ ಡೌನ್ ಮಾಡ್ಕೊಂಡಿದ್ದೀನಿ. ಅದನ್ನೀಗ ರಿಮೂವ್ ಮಾಡಿಬಿಟ್ಟು ಕ್ಲಚ್ ಪ್ಲೇಟ್ನ, ಅಂದರೆ ಹಳೆ ಕ್ಲಚ್ ಪ್ಲೇಟ್ಗಳು ಚೆನ್ನಾಗಿದೆ, ಲಾಸ್ಟ್ ಟೈಮ್ ಚೇಂಜ್ ಮಾಡಿರೋದು, ಅದನ್ನ ಇದಕ್ಕೆ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಕ್ಲಚ್ ಪ್ಲೇಟ್ಗಳನ್ನ ರಿಮೂವ್ ಮಾಡಿಕೊಂಡು ಹಳೇದೇನಿತ್ತಲ್ಲ ಆ ಪ್ಲೇಟ್ಗಳನ್ನ ಹಳೆಯ ಅಸೆಂಬ್ಲಿಗೆ ಕೂರಿಸ್ತೀನಿ. ಅದರಿಂದ ಹಳೆ ಕ್ಲಚ್ ಪ್ಲೇಟಿಂದ ಬರೀ ಸ್ಪ್ರಿಂಗ್ ಮಾತ್ರ ತಗೊಳ್ತೀನಿ. ಯಾಕೆಂದರೆ ಹೊಸದು ಕ್ಲಚ್ ಪ್ಲೇಟ್ ಏನಾಗಿದೆ ಅಂದರೆ ತುಂಬ ಟೈಮ್ ಈ ಶೋರೂಮಲ್ಲಿ ಹಾಗೆ ಇಟ್ಟಿರೋದ್ರಿಂದ ಅದು ಡ್ರೈ ಆಗಿದೆ, ಪ್ರಾಪರ್ ವರ್ಕ್ ಆಗ್ತಾಯಿಲ್ಲ. ನಾನೀಗ ಬಿಚ್ಕೊತಾ ಇದ್ದೀನಿ ಕ್ಲಚ್ ಪ್ಲೇಟ್ಗಳನ್ನ. ಅದು ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ವೀಡಿಯೋ ಒಬ್ಬನೇ ಮಾಡ್ತಾಯಿದ್ದೀನಿ. ವೀಡಿಯೋ ಒಬ್ಬನೇ ಮಾಡ್ತಿದ್ದರಿಂದ ಅದು ಕವರ್ ಆಗಿಲ್ಲ ಅನಿಸುತ್ತೆ. ಮೊಬೈಲ್ದು ಸೆಲ್ಫಿ ಸ್ಟಿಕ್ಕಲ್ಲಿ ಮಾಡಿರೋದು ವೀಡಿಯೋಸ್ನ. ಇನ್ನೊಬ್ಬರು ಯಾರಾದರೂ ಮಾಡೋದಾಗಿದ್ದರೆ ಪ್ರಾಪರಾಗಿ ಬರ್ತಿತ್ತು, ತೊಂದರೆ ಇಲ್ಲ. ಅದಿಲ್ಲಿ ನಾನು ಶೋ ಮಾಡ್ತೀನಿ. ಇದರಲ್ಲಿ ಕ್ಲಚ್ ಪ್ಲೇಟ್ಸನ್ನ ರಿಮೂವ್ ಮಾಡ್ಕೊಳ್ತೀನಿ ನೋಡಿ. ಈಗ ಟಿ ಶೇಪ್ದು ಟೂಲ್ ತಗೊಂಡು ಏನಿದೆ ಅದನ್ನ ರಿಮೂವ್ ಮಾಡಿ ಹಳೆ ಕ್ಲಚ್ ಪ್ಲೇಟ್ಸ್ ಏನಿದೆಯಲ್ಲ ಅದನ್ನ ರಿಪ್ಲೇಸ್ ಮಾಡ್ಕೊಳ್ತೀನಿ. ಇಲ್ಲಿಗೆ ನೋಡ್ತಾ ಇರ್ಬೋದು, ಇವಾಗ ಆಲ್ಮೋಸ್ಟ್ ಈಗ ರಿಮೂವ್ ಆಗಿದೆ ಕ್ಲಚ್ ಪ್ಲೇಟ್ಸ್ ಅಸೆಂಬ್ಲಿಯಿಂದ. ಇಲ್ಲಿ ಶೋ ಮಾಡ್ತೀನಿ. ಅದರಲ್ಲೂ 8 mm ಬೋಲ್ಟ್ ಇರುತ್ತೆ, 6 ಬೋಲ್ಟ್ಸ್ ಇರುತ್ತೆ. ಈಗ ಅದರಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ನೋಡಿ, ಈಗ ಎಲ್ಲ ರಿಮೂವ್ ಮಾಡಿಕೊಂಡೆ. ನೆಕ್ಸ್ಟಿಗೆ ಏನು ಮಾಡ್ತೀನಿ ಅಂದರೆ, ಕ್ಲಚ್ ಅಸೆಂಬ್ಲಿ ಏನಿದೆಯಲ್ಲ ಅದನ್ನ ಅಲ್ಲಿಗೆ ಫಿಟ್ ಮಾಡ್ಕೊಳ್ತೀನಿ.
ನಮ್ಮದು ಈ ಗೇರ್ ಬಾಕ್ಸಿಂದ ಬಂದ ಶಾಫ್ಟ್ ಇದೆ ಈ ಕಡೆ ಸೈಡಲ್ಲಿ. ಕ್ಲಚ್ ಅಸೆಂಬ್ಲಿ ಏನು ಫಿಕ್ಸ್ ಆಗುತ್ತೆ ಅಲ್ಲಿಗೆ ಫಿಕ್ಸ್ ಮಾಡ್ಕೊತೀವಿ. ಇದು ನಾನು ವೀಡಿಯೋಸ್ ಮಾಡಿರೋದು ಫುಲ್ ಕವರ್ ಆಗಿಲ್ಲ. ಬ್ರೇಕ್ ಪ್ಯಾಡ್ ಕೆಳಗಡೆ ಹೋಗ್ಬಿಟ್ಟಿದೆ. ಸ್ವಲ್ಪ ದೂರ ಇಡಬೇಕಿತ್ತು. ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಅಂದರೆ ಸ್ವಲ್ಪ ಟೈಮ್ ತಗೊಂಡು ಮಾಡಿರೋದು. ಎಲ್ಲ ರಿಮೂವ್ ಮಾಡ್ಕೊತ ಇದ್ದೀನಿ ಕ್ಲಚ್ ಪ್ಲೇಟ್ಸ್ನ. ಬರೀ ಟೂಲ್ ಮಾತ್ರ ಕಾಣ್ತಿದೆ, ಕ್ಲಚ್ ಪ್ಲೇಟ್ ಅದು ಕೆಳಗಡೆ ಹೋಗ್ಬಿಟ್ಟಿದೆ. ಈಗ ಆಗಿದೆ ಅನಿಸುತ್ತೆ. ವಿಡಿಯೋ ಸ್ವಲ್ಪ ಲೆಂತ್ ಇತ್ತು, ಕಟ್ ಮಾಡೋಣ ಅಂದ್ಕೊಂಡೆ. ನೋಡಿ ಇವಾಗ ನೆಕ್ಸ್ಟಲ್ಲಿ ಕ್ಲಚ್ ಏನು ರಿಮೂವ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಅಲ್ಲಿ ಫಿಕ್ಸ್ ಮಾಡ್ಕೊಬೇಕು. ಇದು ಕ್ಲಚ್ ಅಸೆಂಬ್ಲಿ ಕಾಣ್ತಾ ಇರ್ಬೋದು ಸೈಡಲ್ಲಿ. ನೋಡಿ ಈಗ ನಾನು ತಗೊತೀನಿ ಕ್ಲಚ್ ಅಸೆಂಬ್ಲಿನ. ನೋಡಿ ಇದು ಕ್ಲಚ್ ಅಸೆಂಬ್ಲಿ. ಇದು ಗಾಡೀಲಿ ಬಂದಿರೋದೆ, ಆಲ್ಮೋಸ್ಟ್ 10 ಇಯರ್ಸ್ ಆಗಿದೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಸ್ಪ್ರಿಂಗ್ಗಳು ಇರುತ್ತೆ 4 ಬ್ಯಾಕ್ ಸೈಡಲ್ಲಿ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದರೆ ಲೇತಲ್ಲಿ ಕೊಟ್ಟು ರೀಸೆಟ್ ಮಾಡಿಸ್ಕೋಬೇಕಷ್ಟೆ. ಇದನ್ನ ನಾವು ಗೇರ್ ಬಾಕ್ಸ್ ಶಾಫ್ಟಿಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗೇರ್ ಬಾಕ್ಸ್ ಶಾಫ್ಟಿಗೆ ಕನೆಕ್ಟ್ ಮಾಡಿಕೊಂಡೆ. ಇದು ಸ್ಮಾಲ್ ವಾಷರ್ ಒಂದಿರುತ್ತೆ, ಅದು ಅಲ್ಲಿಗೆ ಫಿಕ್ಸ್ ಮಾಡಬೇಕು ನಾವು. ಕ್ಲಚ್ ಪ್ಲೇಟ್ಸ್ದು ಅಸೆಂಬ್ಲಿ ಒಂದು ಕೂರುತ್ತಲ್ಲ ಆ ಪ್ಲೇಸ್ಗೆ. ಈಗ ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕಂದ್ರೆ ನೋಡಿ, ಈ ಕ್ಲಚ್ ಇದು ನಾನು ಈಗ ಶೋ ಮಾಡಿದ್ದು ಗಾಡೀಲಿ ಬಂದಿರೋದು. ಅದರಲ್ಲಿ ಕ್ಲಚ್ ಪ್ಲೇಟ್ಸ್ ಕೂರೋದು ನೋಡ್ತಾ ಇರ್ಬೋದು. ಸ್ವಲ್ಪ ವೀಡಿಯೋ ಲೆಂತಿ ಆಗಿದೆ, ಬಟ್ ನನಗೆ ಪ್ರಾಪರಾಗಿ ತೋರಿಸ್ಬೇಕಂತೇಳಿ ಅನ್ನೋ ರೀಸನ್ಗೆ ಮಾಡಿರೋದು ಲೆಂತಿಯಾಗಿ. ಕ್ಲೀನಾಗಿ ಬರಬೇಕಲ್ಲ. ಇದೆಲ್ಲ ಕ್ಲಚ್ ಪ್ಲೇಟ್ಸ್. ಒಂದು ಕ್ಲಚ್ ಪ್ಲೇಟ್ ಫಸ್ಟಿಗೆ ಕೂರಿಸ್ಕೊಬೇಕು, ಅದಾದಮೇಲೆ ಸೆಕೆಂಡ್ ಪ್ರೆಷರ್ ಪ್ಲೇಟ್ ಕೂರುತ್ತೆ. ಅದು ವೀಡಲ್ಲಿ ನೋಡಿ, ಇದು ಪ್ರೆಷರ್ ಪ್ಲೇಟ್ ಮೆಟಲ್ದು, ಸ್ಟೀಲ್ ಕಲರ್ ಇದೆಲ್ಲದು. ಹಾಗೆ ಸೆಕೆಂಡ್ ಕ್ಲಚ್ ಪ್ಲೇಟ್, ಪ್ರೆಷರ್ ಪ್ಲೇಟ್ ಸ್ವಲ್ಪ ಕೆಳಗಡೆ ಹೋಗ್ಬಿಡ್ತು. ಪುನಃ ಒಂದು ಕ್ಲಚ್ ಪ್ಲೇಟ್, ಪ್ರೆಷರ್ ಪ್ಲೇಟ್, ಟೋಟಲ್ 5 ಪ್ಲೇಟ್ಸ್ಗಳಾಗುತ್ತೆ. ಪುನಃ ಕ್ಲಚ್ ಪ್ಲೇಟ್, ಪ್ರೆಷರ್ ಪ್ಲೇಟ್. ಫೈನಲ್ ಆಗಿ ಕ್ಲಚ್ ಪ್ಲೇಟ್ ಲಾಸ್ಟ್ ಎಂಡ್ ಆಗುತ್ತೆ ಮೇಲೆ ಒಂದು. ನೋಡಿ ಈಗ ಲಾಸ್ಟ್ ಎಂಡ್ ಆಗಿದೆ ಕ್ಲಚ್ ಪ್ಲೇಟ್. 1 2 3 4 5 ಅಷ್ಟು ಅಕ್ಯುರೇಟಾಗಿ ಮಾಡೋಕ್ಕಾಗಿಲ್ಲ ವಿಡಿಯೋ, ಯಾಕಂದರೆ ಒಬ್ಬನೇ ಮಾಡ್ತಿದ್ದಲ್ಲ. ಒಂದು ಸೈಡಿಗೆ ಮೌಂಟ್ ಮಾಡಿಟ್ಟಿದ್ದೆ. ನೋಡಿ ಲಾಸ್ಟಿಗೆ ಈ ಥರ ಆಗುತ್ತೆ. ಒಂದು ಪ್ರೆಷರ್ ಪ್ಲೇಟ್ ಮೇಲೆ ಲಾಸ್ಟ್ ಫೈನಲ್ ಆಗಿ ಒಂದು ಕ್ಲಚ್ ಪ್ಲೇಟ್ ಕೂರುತ್ತೆ. ಅದೇ ಸ್ಟಾರ್ಟ್ ಮಾಡಿದ್ದು ಕ್ಲಚ್ ಪ್ಲೇಟಿಂದನೇ ಎಂಡ್ ಆಗಬೇಕಾಗಿದ್ದು ಕ್ಲಚ್ ಪ್ಲೇಟ್. ಟೋಟಲ್ 5 ಪ್ಲೇಟ್ಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಪ್ರೆಷರ್ ಪ್ಲೇಟ್ ಪ್ಲಸ್ ಕ್ಲಚ್ ಪ್ಲೇಟ್ಸ್. ಈ ವಾಷರ್ ಹಾಕಿ ಕ್ಲಚ್ ಪ್ಲೇಟ್ಸ್ನಲ್ಲಿ ಕೂರಿಸ್ಬೇಕು. ಅಲ್ಲಿಗೆ ಏನಾಗುತ್ತೆ ಅಂದರೆ 4 ಪ್ಲೇಟ್ ಒಂದೇ ಹೋಲ್ಗೆ ಕೂರುತ್ತೆ, ಅಂದರೆ ಒಂದೇ ಡಿಸೈನಲ್ಲಿ ಕೂರುತ್ತೆ. ಒಂದು ಪ್ಲೇಟ್ ಸೈಡಿಗೆ ಕೂರಿಸ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಲಾಂಗ್ ಟೈಮ್ ಗಾಡಿನ ನಿಲ್ಲಿಸಿ ಹೋಗಿರ್ತೀವಲ್ಲ, ಕ್ಲಚ್ ಪ್ಲೇಟ್ ಎಲ್ಲ ಅಂಟ್ಕೊಂಡ್ಬಿಟ್ರೆ ಇದಾಗ್ಬಿಡುತ್ತೆ, ಅಂದರೆ ಜಾಮ್ ಆಗಿಬಿಡುತ್ತೆ ಅಂತ ಹೇಳೋ ಕಾರಣಕ್ಕೆ ಒಂದು ಪ್ಲೇಟ್ ಸಪ್ರೇಟ್ ಕೂರಿಸ್ತಾರೆ ಸೈಡಿಗೆ. ಸ್ವಲ್ಪ ಟ್ರಿಕ್ಕಿ ಇರುತ್ತೆ ಕೂರ್ಸೋಕ್ಕೆ, ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸುಲಭವಾಗಿ ಕೂರಲ್ಲ, ಅದು ಡಿಸೈನಿಂಗ್ ಒಳಗಡೆ ಟೀತಿಗೆ ಕೂರಬೇಕು. ಅದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಅಂದರೆ ನಮಗೆ ಅದು ಅಷ್ಟು ಬಿಚ್ಚಿ ತೆಗೆದು ಅಭ್ಯಾಸ ಇಲ್ಲಲ್ಲ. ಮೆಕ್ಯಾನಿಕ್ಸ್ ಆದರೆ ಅವರಿಗೆ ರೆಗ್ಯುಲರ್ಗೆ ಮಾಡೋ ಕೆಲಸ. ಅವರಿಗೆ ಸ್ವಲ್ಪ ಕಟ್ಟಂಗೆ ಮಾಡಿ. ನೋಡಿ ಈಗ ಮೇಲೆದೊಂದು ಪ್ಲೇಟ್ ಕೂತಿದೆ ಸಪ್ರೇಟ್, ಬಾಕಿ ಪ್ಲೇಟ್ಗಳೇ ಬೇರೆ ಹೋಲಲ್ಲಿ ಕೂತಿದೆ. ಝೂಮ್ ಮಾಡಿ ನೋಡ್ಬೋದು ಬೇಕಂತ. ಅಂದರೆ ಒಂದು ಏನಾಗಿದೆ ಅಂದರೆ ಸ್ವಲ್ಪ ದೂರ ಆಗಿಬಿಟ್ಟಿದೆ ವೀಡಿಯೋಸ್ ಮಾಡಿ.
1 2 3 4 5 6 ನೋಡಿ. ಈ ಸ್ಪ್ರಿಂಗ್ಗಳೇನಿದೆ ಇದು ನಾನು ಸಿಗಲಿಲ್ಲ, ನನಗೆ ಸ್ಪ್ರಿಂಗ್ ಸಪ್ರೇಟಾಗಿ ಟ್ರೈ ಮಾಡಿದೆ, ಶೋರೂಮಲ್ಲಿ ಟ್ರೈ ಮಾಡಿ ಸಿಗಲಿಲ್ಲ ಸ್ಪ್ರಿಂಗ್. ಇದು ಈ ಪ್ಲೇಟೇನು ಇನ್ನು ರೈಟ್ ಸೈಡಲ್ಲಿರೋದು, ರೈಟ್ ಹ್ಯಾಂಡಲ್ಲಿರೋದು, ಅದು ನಾನು ಸೆಕೆಂಡ್ ಟೈಮ್ ತೊಗೊಂಡೆ. ಅಂದರೆ ಲಾಸ್ಟ್ ಟೈಮ್ ಗಾಡೀಲಿ ಇದ್ದಿದ್ದು, ಅದು ಚೇಂಜ್ ಮಾಡಿದ್ದು ನಾನೀಗ. ಯಾಕೆಂದರೆ ಆ ಪ್ಲೇಟ್ಗಳು ಅಷ್ಟು ಪ್ರಾಪರಾಗಿ ವರ್ಕ್ ಆಗ್ತಾಯಿಲ್ಲ. ಡೈಲಿ ಕೂತಿದೆ ಇವಾಗ ಇಷ್ಟು. ಇದು ವಾಷರ್ ಚೆಕ್ ಮಾಡೋಕ್ಕೋಸ್ಕರ ತೆಗೆದಿದ್ದು. ವಾಷರ್ ಹಾಕಿದ್ದೀನಿ ಇಲ್ಲ ಅಂತ ನೋಡೋಕ್ಕೆ ವಾಷರ್ ಹಾಕಿದ್ದೀನಿ. ಪ್ಲೇಟ್ಸ್ನ ಈಗ ಆಲ್ಮೋಸ್ಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ವಾಷರ್ನ ಮೌಂಟ್ ಮಾಡಿ ಈ ಪ್ಲೇಟ್ಸ್ನ ಕರೆಕ್ಟಾಗಿ ಎಲ್ಲಿಗೆ ಫಿಕ್ಸ್ ಮಾಡಬೇಕು. ಏನಾದರೂ ಮಿಸ್ಸಾಗಿ ಎಲ್ಲ ಪ್ಲೇಟು ಒಂದೇ ಕಡೆ ಕೂರಿಸ್ಬಿಟ್ರೆ ಕ್ಲಚ್ ಬಂದು ಜಾಮ್ ಆಗಿಬಿಡುತ್ತೆ, ಅಂದರೆ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು. ಫೈನಲಾಗಿ ಮೌಂಟ್ ಮಾಡ್ತಾಯಿದ್ದೀನಿ ಕ್ಲಚ್ ಅಸೆಂಬ್ಲಿಗೆ. ಹೇಳ್ದಂಗೆ ಒಂದು ಮೇಲೆ ಲಾಸ್ಟ್ದು ತೀತಿರೋದು ಪ್ಲೇಟ್ ಸಪ್ರೇಟ್ ಕೂರಿಸ್ಕೊಳ್ಬೇಕು. ಅಲ್ಲಿ ಡಿಸೈನ್ ಇರುತ್ತೆ, ಗೊತ್ತಾಗುತ್ತೆ ನಮಗೆ ನೋಡುವಾಗ. ಇದು ಪ್ಲೇಟ್ ಒಂದು ಸ್ವಲ್ಪ ಟ್ರಿಕ್ಕಿ ಆಗ್ತದೆ ಕೂರಿಸ್ಕೊಳ್ಳೋಕ್ಕೆ. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ಮೇಲೆದು, ಅದು ಸಪ್ರೇಟ್, ಬಾಕಿ 4 ಅದು ಸಪ್ರೇಟ್. ಇದು ಯೂಸ್ ಆಗುತ್ತೆ ಸುಮಾರು ಅವರೇ ಗಾಡಿ ರೆಡಿ ಮಾಡ್ಕೊಳ್ಳೋರಿಗೆ ಈ ವಿಡಿಯೋಸ್ ಯೂಸ್ ಆಗುತ್ತೆ. ನನಗೂ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ, ಹಾಗೆ ಸ್ಲೋಲಿಯಾಗಿ ನೋಡ್ಕೊಂಡು ಈಗ ಪರವಾಗಿಲ್ಲ. ಕ್ಲಚ್ ಪ್ಲೇಟ್ ಎಲ್ಲ ಚೇಂಜ್ ಮಾಡ್ಕೊತೀನಿ, ಬೋರ್ ಸಹ ಮಾಡ್ಕೊತೀನಿ. ರಿಬೋರಲ್ಲ, ಅಂದರೆ ರಿಬೋರ್ ನಾನು ಮಾಡ್ಕೊಳ್ಳಲ್ಲ, ಮಾಡಿಸ್ಕೊಂಬಂದು ಬೇಕಾದ್ರೆ ಫಿಟ್ ಮಾಡ್ಕೊತೀನಿ. ಹಾಗೆ ಟ್ಯಾಪೆಟ್ ಸೆಟ್ಟಿಂಗ್, ವಾಲ್ ಸೆಟ್ಟಿಂಗ್, ಮತ್ತು ಟೈಮಿಂಗ್ ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡ್ಕೊಳ್ಳೋದು. ಇಂಜಿನ್ ಫುಲ್ ರೀಸೆಟ್ ಮಾಡಲಿಕ್ಕೆ ಆಗುತ್ತೆ, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ಐಡಿಯಾಸ್ ಬೇಕು, ಸುಮ್ಮನೆ ಮಾಡಿದ್ರೆ ಏನೆಲ್ಲ ಆಗ್ಬಿಡುತ್ತೆ. ಇಲ್ಲಿ ಸೈಡಲ್ಲಿ ಕಾಣ್ತಿರೋದು ಕಿಕ್ಕರ್ ಶಾಫ್ಟ್, ನಾನು ಕೇರ್ಫುಲ್ ನೋಡ್ಕೊಬೇಕು. ನೋಡಿ, ನಟ್ ಹಾಕ್ಕೊಳ್ಬೇಕು. ಇದು ಒಂದು 19 mm ನಟ್. ಇದು ಡೈರೆಕ್ಟಾಗಿ ಗೇರ್ ಬಾಕ್ಸಿಂದ ಬಂದಿರೋ ಶಾಫ್ಟಿಗೆ ಕನೆಕ್ಟ್ ಮಾಡ್ತಿದ್ದೀವಿ. ಟೈಟ್ ಮಾಡುವ ಅಷ್ಟೇ ತುಂಬ ಕೇರ್ಫುಲ್ಲೇ ಮಾಡಬೇಕು, ಇಲ್ಲಾಂದರೆ ಗೇರ್ ಬಾಕ್ಸ್ ಇಡೀ ಶಾಫ್ಟೇ ಚೇಂಜ್ ಮಾಡಬೇಕಾಗ್ತದೆ. ಅದೇನಿಲ್ಲ ಅಂದರೂ 1000 ರೂಪೀಸ್ ಮೇಲಾಗುತ್ತೆ. ಈ ಗಾಡಿದು, ಬೇರೆ ಗಾಡಿದೆಲ್ಲ 3000 4000 ರೂಪೀಸ್, ಅಪ್ ಟು 5000 ಗಂಟನೂ ಹೋಗುತ್ತೆ. ಈ ಟೂಲ್ನ ಈಗ ಹಾಕಿ ಲಾಕ್ ಮಾಡಿ 19 mm ಬಿಟ್ ಅಂತ ಹೇಳ್ತೀವಿ ನೋಡಿ, ಈ ಬಿಟ್ಟನ್ನ ಈಗ ನಾನು ತಗೊಂಡು ಇದಕ್ಕೊಂದು ರಾಡ್ ಹಾಕಬೇಕು ನಾನು. ಯಾಕೆಂದರೆ ನನಗೆ ಲೆವರೇಜ್ ಸಿಗಬೇಕು, ಇನ್ನು ಟೈಟ್ ಮಾಡ್ಕೊಳ್ಳೋಕ್ಕೆ ಬರೀ ರಾಡಲ್ಲಿ ಆಗೋಲ್ಲ. ಅದಕ್ಕೆ ರಾಡ್ ಹಾಕಿದ್ರೆ ನನಗೆ ಫ್ರೀಯಾಗಿ ಆಗುತ್ತೆ, ಕೆಲಸ ಈಸಿಯಾಗಿ ಆಗುತ್ತೆ. ಇದೊಂದು ಪೈಪ್ ಪೀಸ್ ಹಳೆದು ಈಗ ನಾನು ಹಾಕೋದು. ಇಲ್ಲಿ ಗಾಡಿದು ಬಾಡಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ, ಲೆಂತ್ ಆಗುತ್ತಲ್ಲ, ಬಾಡಿ ಟಚ್ ಆಗಿಬಿಡುತ್ತೆ ಮೇಲೆ. ಪೈಪ್ನ ಇದಕ್ಕೆ ಹಾಕ್ಕೊಂಡು, ಪೈಪ್ ಸ್ವಲ್ಪ ಲೆಂತ್ ಇದೆ, ಅಂದರೆ ಒಂದು 2.5 ಫೀಟಸ್ ಇರ್ಬೋದು. ಬಿದ್ದೋಯ್ತು ಅದು ಟೂಲ್. ಅದನ್ನು ಲಾಕ್ ಮಾಡಲಿಲ್ಲ ಅಂದರೆ ಕ್ಲಚ್ ಫುಲ್ ಅಸೆಂಬ್ಲಿನೇ ತಿರುಗುತ್ತೆ, ಟೈಟ್ ಆಗೋಲ್ಲ ನಟ್ಟು. ಈಗೇನಾಗುತ್ತೆ, ಲಾಕ್ ಆದಾಗ ನಟ್ಟು ಮಾತ್ರ ತಿರುಗುತ್ತೆ. ಕ್ಲಚ್ ಅಸೆಂಬ್ಲಿ ಸ್ವಲ್ಪ ಕಾಲದ ಹೆಲ್ಪ್ ತೊಗೊಳ್ಬೇಕು ಟೈಟ್ ಆಗಲಿಕ್ಕೆ. ಟೈಟ್ ಮಾಡ್ತಾಯಿದ್ದೀನಿ ಈಗ. ತುಂಬ ಟೈಟು ಮಾಡೋಕ್ಕೆ ಹೋಗ್ಬಾರ್ದು, ಸ್ಲಿಪ್ ಆಗಿಬಿಟ್ರೆ ಹೋಯ್ತು.
ಮತ್ತು ಇಡೀ ಗೇರ್ ಬಾಕ್ಸ್ ಹೇಳ್ದಲ್ಲ ಶಾಫ್ಟ್ ಚೇಂಜ್ ಮಾಡಬೇಕಾಗ್ತದೆ, ಇಡೀ ಇಂಜಿನ್ ಬಿಚ್ಚಬೇಕು ಪುನಃ. ಕೇಳಿದ್ದು ಯಾರು ಮಾಡಲಿಕ್ಕೆ ಗೊತ್ತಿದೆ ಐಡಿಯಾಸ್ ಇದೆ ಅವರು ಮಾತ್ರ ಮಾಡಬೇಕು. ಫೈನಲಾಗಿ ನಟ್ ಟೈಟ್ ಆಗಿದೆ, ಕ್ಲಚ್ ಅಸೆಂಬ್ಲಿ ಫಿಕ್ಸ್ ಆಗಿದೆ. ಕ್ಲಚ್ಚಲ್ಲಿ ನೋಡಬೇಕು ಪ್ಲೇನರ್ ಇದೆಯಾ ಅಂತ. ಒಳಗಡೆ ಬೇರಿಂಗ್ಸ್ ಬರುತ್ತೆ, ದೊಡ್ಡದೊಂದು ಬೇರಿಂಗ್ ಇದೆ, ಸೆಕೆಂಡ್ ಚಿಕ್ಕದೊಂದು ಬೇರಿಂಗ್ ಇದೆ. ಚಿಕ್ಕ ಬೇರಿಂಗ್ ಲಾಸ್ಟ್ ಟೈಮ್ ಹೋಗಿ ಇಂಜಿನ್ ಇಡೀ ಬಿಚ್ಚಿ ರೀಸೆಟ್ ಮಾಡಬೇಕಾಯಿತು. ಅದಕ್ಕೆ ಇಂಜಿನ್ ಏನಾದರೂ ಯಾರೋ ಬಿಚ್ಚಿದ್ರೆ ನೀವು ಫುಲ್ ಬೇರಿಂಗ್ ಸೆಟ್ ಚೇಂಜ್ ಮಾಡಿಸೋದು ಒಳ್ಳೆಯದು. ಬೇರಿಂಗ್ಗಳೆಲ್ಲ ವೀಕ್ ಆಗಿರುತ್ತೆ ನೋಡಿ, ಇದು ಮತ್ತೆ ತಿರುಗ್ತಾ ಉಂಟು. ಇದಕ್ಕೆ ಸ್ಪ್ರಿಂಗ್ಗಳು ಬರುತ್ತೆ, ಈಗ ಟೋಟಲ್ 6 ಸ್ಪ್ರಿಂಗ್ಸ್ ಬರುತ್ತೆ. ಹೇಳ್ದಂಗೆ 6 ಸ್ಪ್ರಿಂಗ್ಸ್ನ ಮಾತ್ರ ಚೇಂಜ್ ಮಾಡ್ಕೊಬೇಕಿತ್ತು, ಬಟ್ ಸ್ಪ್ರಿಂಗ್ ಸಿಗಲಿಲ್ಲ. ನಾನೇನು ಮಾಡಿದೆ, ಅಸೆಂಬ್ಲಿ ಸೆಟ್ಟೇ ತರಿಸಿದೆ. ಬಟ್ ಅದು ಅಸೆಂಬ್ಲಿ ಏನಂತ ಹೇಳಿದ್ರೆ ಪ್ರಾಪರಾಗಿ ವರ್ಕ್ ಆಗ್ತಿದೆ ನೋಡಿ. ಇದು ಇಡಬಾರ್ದು, ಫಸ್ಟ್ ಮಿಸ್ ಆಗಿಬಿಡ್ತು. ಇದು ಇಡೋಕ್ಕೆ ಮುಂಚೆ ಸ್ಪ್ರಿಂಗ್ ಇಡಬೇಕು. ಸ್ಪ್ರಿಂಗ್ಗಳು ಹಾಕೋತಾ ಇದ್ದೀನಿ ಇವಾಗ. 6 ಸ್ಪ್ರಿಂಗ್ ಹಾಕಿದ್ಮೇಲೆ ಆ ಪ್ಲೇಟ್ ಇಡಬೇಕು. ಪ್ಲೇಟ್ ಇಟ್ಟರು ಚಿಕ್ಕ ಚಿಕ್ಕದನ್ನು ಬೋಲ್ಟ್ ಬರುತ್ತೆ, 8 mm ಬೋಲ್ಟ್ ನೋಡಿ. ಹೋಲ್ ಏನಿದೆಯಲ್ಲ ಪ್ಲೇಟಲ್ಲಿ, ಹೋಲ್ ಕರೆಕ್ಟಾಗಿ ಅಲ್ಲಿಂದ ಮೌಂಟ್ ಮಾಡಬೇಕು. ಫಸ್ಟ್ ಇದೊಂದು ಬೋಲ್ಟ್ ಹಾಕೋತಾ ಇದ್ದೀನಿ 8 mmದು. ಸೆಕೆಂಡ್ ಒಂದು ಬೋಲ್ಟ್ ಹಾಕೋತೀನಿ. ಮತ್ತು ಈ ಬೋಲ್ಟ್ಗಳನ್ನ ಟೈಟ್ ಮಾಡುವಾಗೂ ಅಷ್ಟೇ, ಎಲ್ಲ ಒಂದೇ ಸಲ ಒಂದು ಟೈಟ್ ಮಾಡಬಾರ್ದು. ಗ್ರ್ಯಾಜುಲಾಗಿ ಒಂದೊಂದೇ ಸ್ವಲ್ಪನೇ ಟೈಟ್ ಮಾಡ್ತಾ ಹೋಗ್ಬೇಕು ಎಲ್ಲ ಬೋಲ್ಟ್ಗಳನ್ನ. ಯಾಕೆ ಒಂದು ಟೈಟ್ ಮಾಡಿದಾಗ ಅದು ಒಂದೇ ಸೈಡ್ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ಸೇಮ್ ನಾವು ಕೇಸ್ ಬಿಚ್ಚುವಾಗ ಒಂದೊಂದೇ ಲೂಸ್ ಮಾಡ್ತಾ ಬಂತಲ್ಲ, ಅದೇ ಥರ ಸೇಮ್ ಒಂದೊಂದೇ ಟೈಟ್ ಮಾಡಬೇಕು, ಒಂದೊಂದೇ ಬಿಚ್ಚಬೇಕು. ಒಮ್ಮೆಗೆ ಒಂದೇ ನಟ್ಟನ್ನ ಫುಲ್ ಬಿಚ್ಚಲಿಕ್ಕೆ ಹೋಗಬಾರ್ದು. ಕ್ಲಚ್ ಅಸೆಂಬ್ಲಿ ಥ್ರೆಡ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಒಂದೇ ಸಲ ಒಂದೇ ಬಿಚ್ಚೋಕೋದು. ಈಗ ನನ್ನ ಬೋಲ್ಟ್ಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. 8 mmದು ಟೀ ಬೋಲ್ಟ್, ಇದು ಟೀ ಶೇಪ್ಡ್ ಇದು ಟೂಲ್ ತಗೊಂಡು ನೋಡಿ ಒಂದೊಂದೇ ಟೈಟ್ ಮಾಡ್ತಿದ್ದೀನಿ. ಒಂದೇ ಸಲ ಟೈಟ್ ಮಾಡ್ತಾ ಇಲ್ಲ. ಸ್ವಲ್ಪನೇ ಟೈಟ್ ಮಾಡ್ತಾಯಿದ್ದೀನಿ ಎಲ್ಲ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಎಲ್ಲ ಟೈಟ್ ಮಾಡ್ತಾ ಅಂದರೆ ನಮಗೆ ಒಂದು 2-3 ಥ್ರೆಡ್ ಮಾತ್ರ ಸಿಗೋದು ಒಂದು ಸಲಕ್ಕೆ ಟೈಟ್ ಮಾಡಲಿಕ್ಕೆ. ಇದು ಅಲ್ಲಿಗೆ ಲಾಸ್ಟಿಗೆ ಡಿಸೈನ್ ಇರೋ ಪ್ಲೇಸ್ಗೆ ಬಂದು ಎಂಡ್ ಆಗುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಟೈಟ್ ಆಗೋಗೋದು, ಟೈಟ್ ಆಗಿದೆ ಕ್ಲಚ್ ಪ್ಲೇಟ್ಸ್ ಅಂತ. ಇದನ್ನೂ ಅಷ್ಟೇ ಓವರ್ ಟೈಟ್ ಮಾಡಲಿಕ್ಕೆ ಹೋಗಬಾರ್ದು, ಥ್ರೆಡ್ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಟೈಟ್ ಮಾಡಬೇಕು. ಟೈಟ್ ಮಾಡ್ತಾ ಹೋಗ್ತಿದ್ದೀನಿ ನಾನು. ಸ್ವಲ್ಪನೇ ಟೈಟ್ ಮಾಡ್ಕೊತಾ ಇದ್ದೀನಿ ಎಲ್ಲ. ಎಲ್ಲರಿಗೆ ಟೈಮ್ ಹಿಡಿಯುತ್ತೆ ಸ್ವಲ್ಪ, ಒಂದು 5 ಮಿನಿಟ್ಸ್ ಒಳಗಡೆ. ಮೆಕ್ಯಾನಿಕ್ಗಳು ಹೇಗೆ ಮಾಡ್ತಾರೆ ಗೊತ್ತಿಲ್ಲ, ಅವರು ಒಮ್ಮೆಗೆ ಟೈಟ್ ಮಾಡಿಬಿಡ್ತಾರೇನೋ ಗೊತ್ತಿಲ್ಲ. ತುಂಬ ಓವರ್ ಟೈಟ್ ಮಾಡ್ಕೊಳ್ಳೋದು ಮತ್ತು ನೋಡದೆ ಒಂದು ಪ್ರಾಪರಾಗಿ ಟೈಟ್ ಮಾಡದೆ ಆ ಥರ ಎಲ್ಲ ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ, ಥ್ರೆಡ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಆಲ್ಮೋಸ್ಟ್ ಟೈಟ್ ಆಗ್ತಾ ಬಂತು ಎಲ್ಲ. 6 ಬೋಲ್ಟ್ ಇದೆಯಲ್ಲ, 6 ಬೋಲ್ಟ್ಗಳನ್ನ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಟೈಟ್ ಮಾಡ್ತಾ ಬಂದಾಗ ಫೈನಲ್ ಆಗಿ ಅದು ಆ ಡಿಸೈನಲ್ಲಿ ಏನಿದೆ ನಮ್ಮದು ಪ್ಲೇಟ್ ಅಲ್ಲಿ ಎಂಡ್ ಆಗುತ್ತೆ ಬಂದು ಒಳಗಡೆ. ಟೈಟ್ ಆಯ್ತಾ ಬಂತು ನೋಡಿ, ಸ್ವಲ್ಪನೇ ಟೈಟ್ ಆಯ್ತಾ ಬಂತು. ಈಗ ಟೈಟ್ ಆಗಿದೆ ಆಲ್ಮೋಸ್ಟ್. 4, 5, 6. ಇದು ಲಾಕ್ ಮಾಡಿಬಿಟ್ಟು ಮಾಡಬೇಕು. ನಮ್ಮ ಸೈಡಲ್ಲಿ ಒಂದು ಬ್ಯಾಲೆನ್ಸ್ ಏನಿದೆ ಅದನ್ನ ಹಾಕಿ ಲಾಕ್ ಮಾಡಿ ಟೈಟ್ ಮಾಡಬೇಕು ಸ್ವಲ್ಪ, ಇಲ್ಲಾಂದರೆ ಫುಲ್ ಟೈಟ್ ಆಗಲ್ಲ.
ಈ ಬ್ಯಾಲೆನ್ಸರ್ನ ಹಾಕ್ದಾಗ ಏನಾಗುತ್ತೆ, ಕ್ಲಚ್ ಲಾಕ್ ಆಗುತ್ತೆ, ಕ್ರ್ಯಾಂಕ್ ಶಾಫ್ಟಿಗೆ ಬಂದು ಲಾಕ್ ಆಗುತ್ತೆ. ಕ್ಲಚ್ ನಮಗೆ ಪ್ಲೇ ಇರಲ್ಲ, ಅಂದರೆ ತಿರುಗಲ್ಲ. ಈ ಬ್ಯಾಲೆನ್ಸರ್ ಲಾಕ್ ಆಗಬೇಕಂದ್ರೆ ಕೀನ ಹಾಕೊಳ್ಬೇಕಾಗ್ತದೆ. ಫಸ್ಟೇ ತೋರಿಸಿದೆ ನೋಡಿ ಕೀನ. ಏನು ಮಾಡ್ಬಿಟ್ಟೆ ಅಂದರೆ ಕೀನನ್ನು ಫಸ್ಟೇ ಹಾಕ್ಬಿಟ್ಟೆ. ಅಂದರೆ ಅಲ್ಲಿ ಒಂದು ಪ್ಲೇಸ್ ಇರುತ್ತೆ ಕೀ ಕೂರಿಸ್ಲಿಕ್ಕೆ, ಅಲ್ಲಿ ಕೂರಿಸ್ಬಿಟ್ಟು ನಾವು ಅದನ್ನ ತಳ್ಳಬೇಕು. ಈಗ ನನಗೇನಾಯ್ತು ಅಂದರೆ ಕೀ ಜಾಮ್ ಆಗಿಬಿಡ್ತು. ಕೀ ಜಾಮ್ ಆಯಿತು ಅಂದರೆ ಕೀಸ್ ರೊಟೇಟ್ ಆಗ್ತದೆ, ಬಟ್ ಕ್ಲಚ್ ಲಾಕ್ ಆಗಿಲ್ಲ. ನನಗೆ ಕ್ಲಚ್ ಲಾಕ್ ಹೋಗಬೇಕು, ಕೀನು ತಿರುಗಬೇಕು. ಈಗ ಪುನಃ ತಗೊಳ್ಬೇಕಾಗ್ತದೆ ನೋಡಿ. ಸ್ವಲ್ಪ ಹ್ಯಾಮಲ್ಲಿ ತಟ್ಟಿಬಿಟ್ಟು ತಗೊಳ್ತೀನಿ. ಕಟ್ಟಿಂಗ್ಲೇ ತಟ್ಟಿದೆ, ಬರಲಿಲ್ಲ. ಬಂತು. ಕೀ ಬಿದ್ದೋಯ್ತು ಪುನಃ ಕೆಳಗಡೆ. ಬ್ಯಾಲೆನ್ಸರ್ನ ಹಾಕೊಂಡು ಲಾಕ್ ಮಾಡಬೇಕು, ಬಟ್ ಬ್ಯಾಲೆನ್ಸರ್ನಿಗೆ ಕೂರ್ತಾ ಇಲ್ಲ ಕೀಯಿಂದಾಗಿ. ಸ್ವಲ್ಪ ಸೆನ್ಸಿಟಿವ್ ಪ್ಲೇಸ್, ಅಂದರೆ ಸೂಕ್ಷ್ಮ ಆಗಿರುತ್ತೆ ಒಳಗಡೆ, ನೋಡ್ಕೊಂಡು ಕೂರಿಸ್ಬೇಕು. ಕೂರ್ತಿದೆ ಈಗ. ಈಗ 24 mm ಸ್ಪ್ಯಾನರ್ ತೊಗೊಂಡು ಲಾಕ್ ಮಾಡ್ತೀನಿ ಅದನ್ನು. ಇದು 24-26 ನಂಬರ್ ಸ್ಪ್ಯಾನರ್ ಇದು. ನನಗೆ ಕ್ಲಚ್ ಟೈಟ್ ಮಾಡ್ಕೊಳ್ಳೋಕ್ಕೆ ಅದು ಕೆಳಗಡೆಯಿಂದ ಹಾಕಿ ಲಾಕ್ ಮಾಡಬೇಕು. ಅಂದರೆ ತಿರುಗಿಸುವಾಗ ಈ ಕಡೆ ತಿರುಗುತ್ತಲ್ಲ ನೋಡಿ. ಬೋಲ್ಟ್ಗಳನ್ನ ಲೈಟ್ ಮಾಡ್ತಾ ಹೋಗಬೇಕು. ಪುನಃ ಸ್ವಲ್ಪ ಈ ಕಡೆ ಕ್ಲಚ್ ತಿರ್ಗಿಸ್ಕೊಂಡು ನೋಡ್ಕೋಬೇಕು, ಕೈ ಜಾಮ್ ಆಗೋ ಚಾನ್ಸಸ್ ಇರುತ್ತೆ. ಇದು ಹೆವಿ ಟೈಟ್ ಇರುತ್ತೆ ಇದು. ತಿರ್ಗಿಸ್ಕೊತಾ ಇದ್ದೀನಿ. ಇದರಿಂದನೇ ಇಂಜಿನ್ ರೊಟೇಟ್ ಆಗೋದು. ನಾನು ಏನು ತಿರುಗಿಸ್ತಿದ್ದೀನಲ್ಲ ಅದರಿಂದ ಬೋರಿಗೆ ಕನೆಕ್ಟಾಗಿ ಇರುತ್ತೆ ಅದು. ಲಾಕ್ ಮಾಡಬೇಕು ಇವಾಗ ಸ್ಪ್ಯಾನರ್ನ. ಟೈಟ್ ಆಗಿದೆ. ಈಗ ವಾಷರ್ನ ಹಾಕ್ಕೊಂಡಿದ್ದೀನಿ ಬ್ಯಾಲೆನ್ಸರ್ದು. ನಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಸ್ಪೆಷಲ್ ಟೂಲ್ನ ಹಾಕೊಂಡು ಈಗ ನಾನು ಇದು ಲಾಕ್ ಮಾಡಬೇಕು. 24 mm ಸ್ಪ್ಯಾನ್ ಲಾಕ್ ಮಾಡಬೇಕು ಒಂದು ಸೈಡಲ್ಲಿ. ಇದನ್ನು ಸ್ವಲ್ಪ ತಟ್ಟಬೇಕು, ಯಾಕೆಂದರೆ ಅದು ಕೂರಬೇಕಲ್ಲಿ. ನೋಡ್ಕೊಂಡು ತಟ್ಟಬೇಕು, ಡ್ಯಾಮೇಜ್ ಆಗಬಾರ್ದು. ಇದು 4 ಸೈಡ್ ಕೂರುತ್ತೆ. ನನಗೆ ಸೈಡಲ್ಲಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಆ ಪ್ಲೇಸಲ್ಲಿ. ರಾಡ್ ತಗೊಂಡು ಟೈಟ್ ಮಾಡ್ತೀನಿ. ಅದಕ್ಕೆ ಹೇಳ್ದಂಗೆ ಒಂದು ಪೈಪು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಲೆವರೇಜ್ ಸಿಗಲಿಕ್ಕೆ, ಅಂದರೆ ಲೆಂತ್ ಸಿಕ್ಕಿದ್ರೆ ಈಸಿಯಾಗಿ ಟೈಟ್ ಮಾಡ್ಬೋದು. ಇಲ್ಲಾಂದರೆ ರಾಡಲ್ಲಿ ಆಗಲ್ಲ, ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಕೂಡ ಓವರ್ ಟೈಟ್ ಮಾಡಬಾರ್ದು. ಏನಾದರೂ ಥ್ರೆಡ್ ಸ್ಲಿಪ್ ಆದರೆ ಇಡೀ ಕ್ರ್ಯಾಂಕ್ ಶಾಫ್ಟ್ ಚೇಂಜ್ ಮಾಡಬೇಕಾಯ್ತದೆ. ಎತ್ತಲ್ಲಿ ಮಾಡಿ ಕೊಡ್ತಾರೆ, ಬಟ್ ಮೆಕ್ಯಾನಿಕ್ಸ್ಗಳು ಒಪ್ಪಲ್ಲ ಫಿಟ್ ಮಾಡೋಕ್ಕೆ. ಇದೆಲ್ಲ ತುಂಬ ಸೆನ್ಸಿಟಿವ್, ಇದು ನೋಡ್ಕೊಳ್ಬೇಕು.
ಬರ್ತಾಯಿಲ್ಲ, ಅದು ಟೈಟ್ ಫಿಕ್ಸ್ ಆಗಿಬಿಟ್ಟು ಜಾಮ್ ಆಗಿ ಒಳಗಡೆಗೆ ಸ್ವಲ್ಪ ತಟ್ಟಬೇಕು, ಬರ್ತದಾಗ ಯೂಸ್ ಆಗ್ತಾ ಉಂಟು. ಈ ಸ್ಪೆಷಲ್ ಸ್ಪ್ಯಾನರ್ ಏನಿದೆಲ್ಲ ಅದು ಸಿಗದೆ ಸುಮಾರು ಹುಡುಕಿದ್ದು ನಾನು ಲಾಸ್ಟಿಗೆ, ಆನ್ಲೈನೆಲ್ಲ ಟ್ರೈ ಮಾಡಿ ಮತ್ತೆ ಸಿಕ್ಕಿದ್ದು, ಶಾಪಲ್ಲಿ ಸಿಗಲಿಲ್ಲ. ಇದರದ್ದು ಕವರು 3 ಏನು ಸ್ಕ್ರೂ ಇದೆಯಲ್ಲ, ಅದು ಥ್ರೆಡ್ ಸ್ಲಿಪ್ ಮಾಡಿಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಮೆಕ್ಯಾನಿಕಲಿಗೆ ಕೊಟ್ಟಾಗ. ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗಿತ್ತು ಗಾಡಿ, ಮೆಕ್ಯಾನಿಕಲಿ ಕೊಟ್ಟಿದ್ದೆ ರೆಡಿ ಮಾಡೋಕ್ಕೆ ಅಂತ. ಬಟ್ ಯಾವುದೋ ಟೂಲ್ ಯೂಸ್ ಮಾಡಿ ಬಿಚ್ಚಿದ್ದಾರೆ ಅವರು. ನೋಡಿ ಇದೆ, ಏನಾಗ್ತಾಯಿಲ್ಲ, ಅದೇ ಸಣ್ಣ ಸ್ಕ್ರೂ. ಅದು ಲೋಕಲ್ಲಿ ಸಿಗೋಲ್ಲ, ಶೋರೂಮಲ್ಲಿ ಹುಡುಕಿ ತಗೊಂಡ್ಬರ್ಬೇಕು. ಆಗಿದೆ, ಈಗ ಹಾಕಿದ್ದೀನಿ. ಇದು ಚಿಕ್ಕದು ಏನಿದೆಯಲ್ಲ ಅದು ಬಿಟ್ ಅಂತ ಹೇಳ್ತಾರೆ, ಸ್ಕ್ರೂ ಡ್ರೈವರ್ ಬಿಟ್ಟು, ಅದನ್ನೇ ಯೂಸ್ ಮಾಡಬೇಕು. ಸ್ಕ್ರೂ ಡ್ರೈವರಲ್ಲಿ ಟೈಟ್ ಮಾಡಲಿಕ್ಕೆ ಆಗಲ್ಲ, ಇದು ಮಾಡಿದ್ರೆ ಥ್ರೆಡ್ ಸ್ಲಿಪ್ ಆಗುತ್ತೆ, ಮತ್ತೆ ಬಿಚ್ಚಲಿಕ್ಕೆ ಆಗಲ್ಲ. ಇದು ಲಾಕ್ ಮಾಡಿ ಟೈಟ್ ಮಾಡಬೇಕಾಗ್ತದೆ, ರೊಟೇಟ್ ಆಗುತ್ತೆ ಅದು ತಿರುಗಿಸುವಾಗ. ಸ್ಕ್ರೂ ಡ್ರೈವರ್ ಲಾಕ್ ಆಗ್ತದೆ ನೋಡಿ ಅಲ್ಲಿ, ಅಷ್ಟೇ. ಟೈಟ್ ಮಾಡಬಾರ್ದು, ನೋಡ್ಕೊಂಡು ಟೈಟ್ ಮಾಡಬೇಕು. ಅದೊಂದು ಐಡಿಯಾಸ್ ಗೊತ್ತಾಗುತ್ತೆ ಟೈಟ್ ಮಾಡುವಾಗ. ಟೈಟ್ ಆಗಿದೆ, ಇದು ಟೈಟ್ ಆಗಿದೆ, ಇದು ಟೈಟ್ ಆಗಿದೆ. ಯಾವಾಗಲೂ ಈ ಥರ ನಟ್ಗಳು ಬೋಲ್ಟ್ ಟೈಟ್ ಮಾಡುವಾಗ ಒಂದೊಂದೇ ಟೈಟ್ ಮಾಡಬೇಕು, ಸಪ್ರೇಟಾಗಿ. ಒಂದೇ ಸಲ ಟೈಟ್ ಮಾಡಿದ್ರೆ ಥ್ರೆಡ್ ಸ್ಲಿಪ್ ಆಗಿ, ಇಲ್ಲ ಥ್ರೆಡ್ ಸ್ಲಿಪ್ ಆಗೋ ಪ್ರಾಬ್ಲಮ್ ಇರುತ್ತೆ. ಇದು ಬಂದ್ಬಿಟ್ಟು ಕ್ಲಚ್ ಬೇರಿಂಗ್, ಕ್ಲಚ್ಚಲ್ಲಿ ಕೂರುತ್ತೆ. ಇದು ಏನು ಮಾಡುತ್ತೆ ಅಂದರೆ, ನಾವು ಗೇರ್ ಪುಲ್ಲಿನ ಪ್ರೆಸ್ ಮಾಡಿದಾಗ ಇದು ಪ್ರೆಷರಿಗೆ ಕ್ಲಚ್ ಪ್ರೆಷರ್ನ ಇದು ಮಾಡುತ್ತೆ, ಜಾಮ್ ಮಾಡುತ್ತೆ ಒಳಗಡೆ. ಅಂದರೆ ಹೇಳ್ದೆ ಅಲ್ಲ, ಗಾಡಿಯ ಟ್ರಾನ್ಸ್ಮಿಷನಿಂದ ಗೇರ್ ಬಾಕ್ಸ್ನ ಡಿಸ್ಎಂಗೇಜ್ ಮಾಡುತ್ತೆ. ಅಂದರೆ ಗೇರ್ ಬಾಕ್ಸಿಗೆ ಎಂಜಿನ್ ಕನೆಕ್ಟ್ ಆಗಿರಲ್ಲ, ಇದು ಪ್ರೆಸ್ ಮಾಡಿದಾಗ ಪುನಃ ಬಿಟ್ಟಾಗ ಗೇರ್ ಬಾಕ್ಸ್ ಕನೆಕ್ಟ್ ಆಗುತ್ತೆ ಇಂಜಿನ್ಗೆ. ಅದು ತುಂಬ ಕಾಂಪ್ಲೆಕ್ಸ್ ಇದೆ, ಎಕ್ಸ್ಪ್ಲೇನ್ ಮಾಡಿದ್ರೆ. ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ ಹೇಗೆ ವರ್ಕ್ ಆಗುತ್ತೆ ಏನು ಅಂತ. ನೋಡಿ, ಇದರದ್ದು ಕವರ್ ಕೇಸ್ ಕವರ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಕೋಬೇಕು, ಹಳೆ ಪ್ಯಾಕಿಂಗ್ ಏನಾದರೂ ಹೋಗಿ ಅದನ್ನು ಕ್ಲೀನ್ ಮಾಡಿ ಬ್ಲೇಡಲ್ಲಿ ತೆಗಿಬೇಕು, ಡ್ಯಾಮೇಜ್ ಮಾಡಬಾರ್ದು ತೆಗಿಯುವಾಗ ಕೇಸ್ಗೆ, ಇಲ್ಲಾಂದರೆ ಆಯಿಲ್ ಲೀಕ್ ಆಗೋ ಪ್ರಾಬ್ಲಮ್ ಇರುತ್ತೆ. ಇದು ಪ್ಯಾಕಿಂಗ್ಗೆ ನಾನು ಲಾಸ್ಟ್ ಟೈಮ್ ಗ್ರೀಸ್ ಅಪ್ಲೈ ಮಾಡಿರೋದ್ರಿಂದ ಅದೇನು ಡ್ಯಾಮೇಜ್ ಆಗಿಲ್ಲ. ಇನ್ ಕೇಸ್ ಪ್ಯಾಕಿಂಗ್ ಏನಾದರೂ ಸಿಕ್ಕಿಲ್ಲ ಅಂದರೆ ಅನೋಬಾಂಡ್ ಇದು ಹಾಕ್ಬೋದು, ಪ್ಯಾಕಿಂಗ್ ಸೀಲೆಂಟ್ ಹಾಕ್ಬೋದು. ಇದಕ್ಕೆ ಸ್ವಲ್ಪ ಕ್ಲಚ್ಚಿಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇದು ಸುಮಾರು ಟೈಮಿನ ಇಟ್ಟಿದ್ದು, ಇದು ಆಯಿಲ್ ಒಳಗೇ ಇತ್ತು, ಆದರೂ ಒಂದು ಸಲ ಹಾಕೊಂಬಿಡು ಅಂತೇಳಿ ಹಾಕ್ಕೊತಾ ಇದ್ದೀನಿ. ಇದೊಂದು ಚೈನಿಗೆ ಹಾಕಂತ ಇಟ್ಕೊಂಡಿದ್ದು, ಇಂಜಿನಲ್ಲಿ ಹಾಕೋದು ಚೈನಿಗೆ ನಾನು, ಸುಮ್ಮನೆ ಗೇರ್ ಆಯಿಲೆಲ್ಲ ಕಾಸ್ಟ್ಲಿ ಅಂತೇಳಿ. ಇದು ತೊಂದರೆ ಇಲ್ಲ, ಈಗ ಹಳೆ ಆಯಿಲ್ ಹಾಕಿದ್ರು ಇಳಿಯುತ್ತೆ ಕೆಳಗಡೆ ಎಲ್ಲ. ನೋಡ್ತಾ ಇರ್ಬೋದು, ಎಲ್ಲ ಕ್ಲಚ್ ಪೇಟಿಗೆ ಹಾಕಿದ್ದು ಆಯಿಲೆಲ್ಲ ಇಳಿತಾ ಉಂಟು. ಜಸ್ಟ್ ಒಂದು ಏನಾದರೂ ಮಡ್ಡಿದ್ರೂ ಸಹ ಅದು ಕೆಳಗೆಲ್ಲ ಬರುತ್ತೆ, ಡಸ್ಟ್ ಏನಿದ್ದರೆ. ಫುಲ್ಲ ಹಾಕಿದ್ದೀನಿ. ಇದು ಕ್ಲಚ್, ಇದು ಲಿವರ್ಗೆ ಕನೆಕ್ಟ್ ಆಗ್ತದೆ. ಇದೇ ಪ್ರೆಸ್ ಮಾಡಿ ಕೊಡೋದು ಕ್ಲಚ್ ಬೇರಿಂಗ್ನ. ಇದು ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ, ಅಂದರೆ ಇಡೀ ಇಂಜಿನ್ ಬಿಚ್ಚದಿಂದ ಆಯಿಲ್ ಅದು ಇರಲ್ಲ, ಆಯಿಲ್ ಇರೋದ್ರಿಂದ ಅದನ್ನ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಪುಲ್ಲಿ ಕೂರುತ್ತೆ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ಯಾನರ್ ತೊಗೊಂಡೆ ರಿಟರ್ನ್. ಇನ್ನೇನು ಬೇಡ ನಮಗೆ ಅದರೊಳಗಡೆ, ಎಲ್ಲ ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ಗಾಡಿ ಬೆಂಡ್ ಮಾಡ್ತೀನಿ, ಆ ಕ್ಲಚ್ಚಿಗೆ ಹಾಕಿದ ಆಯಿಲ್ ಇಳಿಲಿ ಅಂತ. ನೋಡ್ತಾ ಇರ್ಬೋದು, ಇಳಿತಾ ಇರೋದು ಇಲ್ಲಿ ಆಯಿಲೆಲ್ಲ.
ಇದು ನಾನು ಯಾಕೆ ಹಾಕಿ ಅಂದರೆ ಮೇಯ್ನ್ ಏನಾದ್ರು ಡಸ್ಟ್ ಏನಾದ್ರು ಇದ್ರೆ ಇಳಿಲಿ ಅಂತ. ಅಂದರೆ ಪೆಟ್ರೋಲ್ ಇಡಲ್ಲ ವಾಶ್ ಮಾಡ್ಬಾರ್ದು ಇದನ್ನ. ಕ್ಲಚ್ ಪ್ಲೇಟ್ನ ಪೆಟ್ರೋಲಲ್ಲಿ ವಾಶ್ ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ ಕ್ಲಚ್ ಪ್ಲೇಟ್ಸ್. ಅದು ಬಂದು ಒಂದು ಸ್ಪೆಷಲ್ ಮೆಟೀರಿಯಲಿಂದ ಮಾಡಿರ್ತಾರೆ. ಇಲ್ಲಿ ಕೆಳಗಡೆ ಒಂದು ಆಯಿಲ್ ಫಿಲ್ಟರ್ ಅಂತ ಕೊಟ್ಟಿರ್ತಾರೆ. ಹೊಸ ಗಾಡಿಗಳೆಲ್ಲ ಹೊರಗಡೆನೇ ಇರುತ್ತೆ, ಕೇಸಲ್ಲಿ ಇರುತ್ತೆ. ಬಟ್ ಇದರಲ್ಲಿ ಒಳಗಡೆ ಇದೆ. ಅದನ್ನ ಒಂದ್ಸಲ ರಿಮೂವ್ ಮಾಡಿ ನೋಡ್ಕೊತೀನಿ ನಾನು, ಏನಾದರೂ ಡಸ್ಟ್ ಏನಾದ್ರು ಇದೆಯಾ ಅಂತ. ಪ್ಯಾಕಿಂಗ್ ಕೆಳಗಡೆ ನೋಡಿ, ಇದೆ ಏನು ಕ್ಲೀನಾಗಿದೆ, ಡ್ಯಾಮೇಜ್ ಏನಿಲ್ಲ. ಜಸ್ಟ್ ಅಂದಪ್ಪ ನಾನು ಹಂಗೆ ಇನ್ಸರ್ಟ್ ಮಾಡ್ತೀನಿ. ಇದು ಎಲ್ಲಿರುತ್ತೆ ಅಂದರೆ ನಾವು ಆಯಿಲ್ ಡ್ರೈನ್ ಬೋಲ್ಟ್ ಏನಿದೆಯಲ್ಲ ಅಲ್ಲಿ ಅದರ ಹತ್ರ ಬರುತ್ತೆ. ಇದು ಡಸ್ಟ್ ಎಲ್ಲ ಬಂದು ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಆಲ್ಮೋಸ್ಟ್ ಆಗಿದೆ ಎಲ್ಲ. ಕೇಸೊಂದು ಕೂರಿಸೋದು ಬಾಕಿ ಅಷ್ಟೇ. ಸ್ವಲ್ಪ ವೇಸ್ಟ್ ತೊಗೊಂಡು ಪ್ಯಾಕಿಂಗನ್ನು ಕ್ಲೀನ್ ಮಾಡ್ಕೊತೀನಿ. ಯಾಕೆಂದರೆ ಪ್ಯಾಕಿಂಗಲ್ಲಿ ಏನಾದರೂ ಡಸ್ಟ್ ಗಲೀಜು ಆಯಿಲೆಲ್ಲ ಇದ್ದರೆ ಇದು ಒಂದು ಸಲ ಫಿಟ್ ಮಾಡಿದ ಮೇಲೆ ಲೀಕ್ ಬರೋ ಪ್ರಾಬ್ಲಮ್ ಇರುತ್ತೆ. ನಾನು ಹೇಳೋದಂದರೆ ಒಂದು ಸಲ ಇದು ಕೇಸ್ ಬಿಚ್ಚಿದ ಮೇಲೆ ಪ್ಯಾಕಿಂಗ್ ರೀಪ್ಲೇಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ 50 ರೂಪಾಯಿ ಒಳಗೆ ಸಿಗುತ್ತೆ ಪ್ಯಾಕಿಂಗ್. 50 ರೂಪಾಯಿ ನಾವು ನೋಡಿದ್ರೆ ಇಂಜಿನ್ ಏನು ಪ್ರಾಬ್ಲಮ್, ಆಯಿಲ್ ಲೀಕ್ ಅಂಥದ್ದೇನಾದ್ರು ಆದರೆ ತುಂಬ ನಮಗೆ ಕಾಸ್ಟ್ ಆಗುತ್ತೆ. ಅಂದರೆ ನಾವು ರನ್ನಿಂಗಲ್ಲಿ ನಮಗೆ ಗೊತ್ತಾಗೋಲ್ಲ ಇಂಜಿನ್ ಆಯಿಲ್ ಲೀಕ್ ಆಗೋದು, ಆ ಥರ ಇಶ್ಯೂಗಳಿದ್ದರೆ ಇದರಿಂದ ಇಡೀ ಇಂಜಿನೇ ಹೋಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಈ ಕೇಸ್ನ ನೋಡ್ಕೊಂಡು ಕೂರಿಸ್ಬೇಕು. ಕಿಕ್ಕರ್ ಶಾಫ್ಟ್ ಕೂರಿಸ್ಕೊಳ್ಬೇಕು ಫಸ್ಟಿಗೆ. ಅದರೊಳಗಡೆ ಕೂತಿದೆ ನೋಡಿ ಕಿಕ್ಕರ್ ಶಾಫ್ಟಿಗೆ. ಮತ್ತು ತುಂಬ ಸೆನ್ಸಿಟಿವ್ ಇರುತ್ತೆ. ಇದೆಲ್ಲ ಅಲ್ಯೂಮಿನಿಯಮಿಂದ ಮಾಡಿರ್ತಾರೆ. ನಾವು ನಟ್ಟುಗಳು ಕೂರಿಸೋಗೂ ಅಷ್ಟೇ, ಬೋಲ್ಟ್ಗಳು ಕೂರಿಸೋಗೂ ಅಷ್ಟೇ, ಈ ಅಲ್ಯೂಮಿನಿಯಂ ಐಟಮ್ ಏನಿದೆ ಅದೆಲ್ಲ ತುಂಬ ಸೆನ್ಸಿಟಿವ್. ಸ್ವಲ್ಪ ಒಡೆಯೋದು, ಪ್ರೆಷರ್ ಹಾಕೋದು ಅಂಥದ್ದೆಲ್ಲ ಮಾಡಿದ್ರೆ ಕಟಾಗ್ಬಿಡೋ ಚಾನ್ಸಸ್ ಇರುತ್ತೆ. ಹಾಗೆ ಹೇಳ್ದಂಗೆ ಲಾಸ್ಟ್ ಟೈಮ್ ಇದ್ದು ಒಳಗಡೆ ಕಿಕ್ಕರ್ದು ನೋಡಿ, ಇದು ಪ್ಲಾಸ್ಟಿಕ್ ಹ್ಯಾಮರಿಂದ ಸ್ವಲ್ಪ ಇದು ಮಾಡ್ಕೋತೀನಿ ಅಷ್ಟೇ. ಅದಕ್ಕೆ ಮೆಟಲ್ ಹ್ಯಾಮರ್ ಯಾವುದು ಯೂಸ್ ಮಾಡಬಾರ್ದು. ಮತ್ತು ಸ್ಕ್ರೂ ಡ್ರೈವರ್ ಹಾಕಿ ಎತ್ತೋದು ಅಂಥದ್ದೆಲ್ಲ ಮಾಡಬಾರ್ದು. ಏಕೆಂದರೆ ಒಂದು ಸಲ ಡ್ಯಾಮೇಜ್ ಆದರೆ, ಇದು ಆಯಿಲ್ ಡ್ರೈನ್ ಬೋಲ್ಟ್ ತೋರಿಸಿದೆ. ಇವಾಗ ಸ್ವಲ್ಪ ಒರೆಸ್ಕೊತೀನಿ ಎಲ್ಲ. ಇದು ನಾನೀಗ ಫಿಟ್ ಮಾಡ್ತಾ ಇರೋದು ಕ್ಲಚ್ದು. ಕ್ಲಚ್ ಕೇಬಲ್ ಏನು ಬಂದು ಪುಲ್ಲಿ ಕನೆಕ್ಟ್ ಆಗುತ್ತಲ್ಲ, ಕ್ಲಚ್ ಲೀವರ್ ಪುಲ್ಲಿ, ಅದಕ್ಕೆ ಇದೆರಡು ಬೋಲ್ಟ್ ಕೂರಿಸ್ಕೋಬೇಕು. ಇಲ್ಲಿ ಕ್ಲಚ್ ಕೇಬಲ್ ಕೂರುತ್ತಲ್ಲ ಅಲ್ಲಿ ಮೌಂಟ್ ಆಗೋ ಪ್ಲೇಸ್ಗೆ. ಆಲ್ಮೋಸ್ಟ್ ಸೇಮ್ ಇರುತ್ತೆ ಎಲ್ಲ ಗಾಡಿಗಳದ್ದು ಕ್ಲಚ್ಗೆಲ್ಲ. ಕೆಲವೊಂದು ಗಾಡಿಯಲ್ಲಿ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಈ ಥರ 100cc ಗಾಡಿಯಲ್ಲಿ ನಾರ್ಮಲ್ ಕ್ಲಚ್ ಬರುತ್ತೆ. ಮತ್ತು ನಟ್ಗಳನ್ನೂ ಅಷ್ಟೇ, ಬೋಲ್ಟ್ಗಳನ್ನೂ ಅಷ್ಟೇ ಎಲ್ಲ ಕಡೆ ಕೂರಿಸ್ಕೊಳ್ಳುವಾಗ ಒಂದೊಂದೇ ಟೈಟ್ ಮಾಡಬೇಕು. ಸ್ವಲ್ಪ ಟೈಟ್ ಮಾಡ್ಕೊಂಬರ್ಬೇಕು. ಹೇಳ್ದಾಗೆ ಒಮ್ಮೆಗೆ ಟೈಟ್ ಮಾಡಿದ್ರೆ ಒಂದೇ ಸೈಡ್ ಟೈಟಾಗಿ ಇನ್ನೊಂದು ಸೈಡ್ ರಾಂಗ್ ಅಂದರೆ ಕ್ರಾಸ್ ಕೂರೋ ಚಾನ್ಸಸ್ ಇರುತ್ತೆ. ಒಂದೇ ಕಡೆಯಿಂದ ಟೈಟ್ ಮಾಡ್ಕೊಂಬಂದಾಗ ಎಲ್ಲ ಕಡೆನೂ ಪ್ರಾಪರಾಗಿ ಅಲೈನಾಗಿ ಕೂರುತ್ತೆ. ವಿಡಿಯೋ ತುಂಬ ಲೆಂತ್ ಇತ್ತು, ಬಟ್ ಅದು ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಈ ವಿಡಿಯೋದಲ್ಲಿ. ನನಗೆ ಗೊತ್ತಿರೋ ಮಾಹಿತಿಗಳನ್ನೆಲ್ಲ ಹಂಚ್ಕೊಂಡಿದ್ದೀನಿ. ಟೈಟ್ ಮಾಡ್ತಾಯಿದ್ದೀನಿ ಇವಾಗ. ಸ್ವಲ್ಪ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಇದೆಲ್ಲ ನಾನೇ ಓನ್ ಮಾಡ್ಕೊತೀನಿ. ಬಟ್ ನಾನು ರೆಕಮೆಂಡ್ ಮಾಡಿದ್ರೆ ನಾಲೆಡ್ಜ್ ಪರ್ಪಸಾಗಿ ನೋಡಿ, ಪರವಾಗಿಲ್ಲ. ಓನಾಗಿ ಮಾಡಲಿಕ್ಕೆ ಹೋಗೋದು ಬೇಡ ಅಂತ ಹೇಳೋದು. ಯಾಕೆಂದರೆ ಸ್ವಲ್ಪ ಏನಾದರೂ ಮಿಸ್ ಆದರೂ ಇಡೀ ಇಂಜಿನ್ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ಮೆಕ್ಯಾನಿಕ್ಗಳು ಹೆಲ್ಪ್ ಮಾಡಲ್ಲ. ನಾವೇ ಮಾಡ್ಕೊಂಡು ಏನಾದರೂ ಪ್ರಾಬ್ಲಮ್ ಆದರೆ ಟೈಟ್ ಮಾಡ್ತಾ ಬರ್ತೀನಿ ಸ್ವಲ್ಪನೇ ಒಂದೊಂದೇ. ಬಟ್ ನಿಮ್ಗೆ ಇದೆಲ್ಲ ಗೊತ್ತಾಯಿತು ಅಂದರೆ ನಿಮಗೆ ಒಂದು ಐಡಿಯಾಸೇ ಬೇರೆ ಇರುತ್ತೆ, ಹೇಗೆ ವರ್ಕ್ ಆಗುತ್ತೆ ಇಂಜಿನ್, ಏನೋ ಪ್ರಾಬ್ಲಮ್ ಆದರೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ರೆಕ್ಟಿಫೈ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ನನಗೆ ಮೇಯ್ನ್ ಅದು ಬೇಕಾಗಿದ್ದರಿಂದ ನಾನು ಇದೆಲ್ಲ ಮಾಡ್ತಾ ಇರೋದು. ಏನಂದರೆ ನನಗೆ ಪ್ರಾಪರಾಗಿ ಗೊತ್ತಿರಬೇಕು ಗಾಡಿ ಏನೇನು ಪ್ರಾಬ್ಲಮ್ ಆಗುತ್ತೆ, ಏನೇನು ಮೇಂಟೆನೆನ್ಸ್ ಮಾಡಬೇಕು, ಅದು ನನಗೆ ಗೊತ್ತಿರಬೇಕು. ಗೊತ್ತಿರೋದ್ರೆ ನಮ್ಮ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು.
ಇನ್ ಕೇಸ್ ಮೆಕ್ಯಾನಿಕ್ ಮಾಡಿಲ್ಲ ಅಂದರೆ ಅವ್ರ ಕೈಲಿ ಹೇಳಿ ಮಾಡಿಸ್ಬೋದು, ಈ ಥರ ಮಾಡಿಲ್ಲ ನೋಡಿ ಇದು ಬಾಕಿ ಆಗಿದೆ ಅಂತ. ಇಲ್ಲ ಬ್ಲೈಂಡಾಗಿ ನಾವು ಅವ್ರಿಗೆ ಕೈಲಿ ಕೊಟ್ಟು ಸರ್ವಿಸ್ ಮಾಡಿ ಅಂದರೆ ಅವರು ಮಾಡ್ತಾರೆ, ಮಾಡಲ್ಲ ಅಂತಿಲ್ಲ. ಆದರೆ ಏನಾಗುತ್ತೆ ಅಂದರೆ ಕೆಲವರು ಬ್ಯುಸಿ ಟೈಮಲ್ಲಿ ಅದು ಇದು ಮರ್ತು ಬಿಡ್ತಾರೆ, ಇಲ್ಲಾಂದರೆ ಮತ್ತೆ ಮಾಡುವ ಅನ್ನೋ ನೆಕ್ಸ್ಟ್ ತೊಂದರೆ ಇಲ್ಲ ಅಂತ ಆ ಥರ ಥಿಂಕ್ ಮಾಡೋರು ಇದ್ದಾರೆ. ಅದಕ್ಕೆ ಟೈಮ್ ನೋಡಿರ್ಬೋದು, ಕೆಲವೊಂದು ಸಲ ನಾವು ಏನಾದರೂ ರೆಡಿ ಮಾಡಿಸಿದಾಗ ಅವರು ಬೋಲ್ಟೆಲ್ಲ ಫಿಕ್ಸ್ ಮಾಡಿರ್ತಾರೆ, ಬಟ್ ಸ್ಪ್ಯಾನರ್ ಟೈಟೇ ಮಾಡಿರಲ್ಲ, ಬರೀ ಕೈಯಲ್ಲಿ ಟೈಟ್ ಮಾಡಿ ಕೊಟ್ಟಿರ್ತಾರೆ. ನನಗೆ ಸುಮಾರು ಟೈಮ್ ಆಗಿದೆ, ಇನ್ನು ನಮ್ಮದು ಗಾಡಿ ತೆಗೆದ ಶುರು ಟೈಮಲ್ಲೆಲ್ಲ ಸುಮಾರು ಸಲ ಆಗಿದೆ. ಎಕ್ಸ್ಲೇಟರ್ ಕೇಬಲ್ದು ಮೇಲೆ 2 ಬೋಲ್ಟ್ ಬರುತ್ತೆ, ಅದನ್ನೇನು ಮಾಡಿದ್ರು ಕೈಯಲ್ಲಿ ಟೈಟ್ ಮಾಡಿದರು. ಬಟ್ ನನಗೇನು ಬಚಾವಾದೆ. ನಾನು ಒಂದು ಸಲ ಏನೋ ಗಾಡಿ ಕ್ಲೀನ್ ಮಾಡುವಾಗ ಅಂದರೆ ನಾನು ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾ ಇರ್ತೀನಿ, ಅದರಿಂದ ಗಾಡಿನ ಒಂದು ಸಲ ನೋಡುವಾಗ ಏನೋ ಶೇಕ್ ಆಗ್ತಿದ್ದಲ್ಲ ನೋಡುವಾಗ 2 ಬೋಲ್ಟ್ನ ಬರೀ ಕೈಯಲ್ಲಿ ಟೈಟ್ ಮಾಡಿದರು ಅವರು, ಟೂಲಲ್ಲಿ ಟೈಟೇ ಮಾಡಿರಲಿಲ್ಲ. ಇನ್ ಕೇಸ್ ಅದೇನಾದ್ರು ಬಿದ್ದೋಗಿದ್ರೆ ನಾವು ಲಾಂಗ್ ಎಲ್ಲ ಹೋದಾಗ ಎಲ್ಲಾದರೂ ಹೊರಗಡೆ ಆ ಥರ ಬೋಲ್ಟ್ಗಳು ಸಿಗೋಲ್ಲ ನಮಗೆ ಬೇಕು ಅಂತಂದಾಗ, ತುಂಬ ಇಶ್ಯೂಗಳಾಗ್ಬಿಡುತ್ತೆ. ಕೆಲವೊಂದು ಪಾರ್ಟ್ಸ್ಗಳು ಎಲ್ಲ ಕಡೆ ಸಿಗೋಲ್ಲ ಎಲ್ಲ ಗಾಡಿದು, ಕೆಲವೊಂದು ಮಾಡಿಫೈ ಇರುತ್ತೆ, ಅಂದರೆ ಡಿಸೈನೇ ಲೇಟೆಸ್ಟ್ ಇರುತ್ತೆ. ಆ ಥರ ಎಲ್ಲ ಇರುವಾಗ ನಮಗೆ ತುಂಬ ಇಶ್ಯೂ ಆಗುತ್ತೆ. ಅದರಿಂದ ಆದಷ್ಟು ನೀವು ಒಂದು ಸಲ ಏನಾದರೂ ಗಾಡಿ ರೆಡಿ ಮಾಡಿಸಿದ ಆದಮೇಲೆ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ತುಂಬ ಇಶ್ಯೂಗಳಾಗುತ್ತೆ. ನಿಮಗೆ ಆ ಥರ ಚೆಕ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಲ್ ನಾಲೆಡ್ಜ್ ಇರಬೇಕು. ಓಕೆ, ಇದು ಯಾವ ಥರ ವರ್ಕ್ ಆಗುತ್ತೆ ಏನು ಅಂತ ಒಂದು ಸ್ವಲ್ಪ ಐಡಿಯಾಸ್ ಇದ್ದರೆ ನೀವು ಅದು ನೋಡುವಾಗ ಇವ್ರು ಇದು ಮಾಡಿಲ್ಲ, ಈ ಥರ ಆಗಿದೆ ಅಂದರೆ ಎಲ್ಲ ಬಿಚ್ಚಿ ನೋಡೋಕ್ಕಾಗಲ್ಲ. ಬಟ್ ನಾನು ಹೇಳೋದೇನೆಂದರೆ, ನೀವು ಏನಾದರೂ ಗಾಡಿ ಕೆಲಸ ಮಾಡಿಸ್ತೀರಂದರೆ ನಿಂತು ಮಾಡಿಸ್ಕೊಂಬನ್ನಿ. ನಿಂತು ಮಾಡಿಸ್ಕೊಂಡು ಬರುವಾಗ ನಿಮಗೆ ತುಂಬ ಐಡಿಯಾಸ್ ಬರುತ್ತೆ. ಗಾಡಿ ಬಿಟ್ಟು ಬಂದೆ ಏನಾಗುತ್ತೆ ಅಂದರೆ ಅವರು ಬ್ಯುಸಿ ಟೈಮಲ್ಲಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡಿರ್ತಾರೆ, ಮತ್ತು ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಕೊಟ್ಟ ಅಮೌಂಟಿಗೂ ಇದಿರಲ್ಲ, ಬೆಲೆ ಇರಲ್ಲ. ನೋಡಿ, ಇವಾಗ ಟೈಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಆಲ್ಮೋಸ್ಟ್. ಕಿಕ್ಕರ್ನ ಲಿವರಿಗೆ ನಾನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕಿಕ್ಕರ್ ಲಿವರಿಗೆ 700 to 800 rupees ಇದೆ ಒಂದು ಫುಲ್ ಪೀಸಿಗೆ. ಅದು ಲಾಸ್ಟು ಹಳೆ ಕಿಕ್ಕರ್ ಏನಾಗಿದೆ ಅಂದರೆ ಹೊಡೆದು ಅದು ಫುಲ್ ಇದಾಗ್ಬಿಟ್ಟಿದೆ. ಅಂದರೆ ಕಿಕ್ ಹೊಡೆದು ಅದು ಫುಲ್ ಲೂಸ್ ಆಗಿಬಿಟ್ಟಿದೆ. ಸ್ವಲ್ಪ ಒರೆಸ್ಕೊತಾ ಇದ್ದೀನಿ, ಆ ಕಡೆ ಈ ಕಡೆ ಎಲ್ಲ ಆಯಿಲ್ ಚೆಲ್ಲಿದೆಲ್ಲ. ಸೈಲೆನ್ಸರಲ್ಲಿದ್ದರೆ ಅದು ಏನಾಗುತ್ತೆ ಅಂದರೆ ರನ್ನಿಂಗಲ್ಲಿ ಬರ್ನ್ ಆಗುವ ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ ಆಯಿಲ್ದು. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಇದು ಗಾಡಿ ಬಂದು 10 years ಆಗಿದೆ ಆಲ್ಮೋಸ್ಟ್. 10 yearsಗೆ ಇನ್ನೊಂದು 6 month ಇದ್ದರೆ ಕಳೆದ್ರೆ 10 years ಆಗುತ್ತೆ. ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೀನಿ ಎಲ್ಲ. 12 mm ಬೋಲ್ಟ್ ತಗೊಂಡು ಏನು ಮಾಡ್ತೀನಿ, ಕಿಕ್ಕರ್ನ ಟೈಟ್ ಮಾಡ್ತಾ ಹೋಗ್ತೀನಿ. ಇದು ಕೂಡ ನೋಡ್ಕೊಂಡು ಟೈಟ್ ಮಾಡಬೇಕು, ಇಲ್ಲಾಂದರೆ ಮಿಸ್ ಆಗಿ ರಾಂಗ್ ಥ್ರೆಡ್ಡಲ್ಲಿ ಹಾಕಿ ಟೈಟ್ ಮಾಡಿದ್ರೆ ಕಿಕ್ಕರ್ ಶಾಫ್ಟ್ ಫುಲ್ ಚೇಂಜ್ ಮಾಡಬೇಕಾಗ್ತದೆ. ಯಾಕಂದರೆ ಅದು ಕಿಕ್ಕರ್ ಶಾಫ್ಟಿಗೆ ಕನೆಕ್ಟ್ ಆಗೋದು ಬಂದು ಕಿಕ್ಕರ್ ಲಿವರು. ಬಟ್ ನನಗೆ ಇದು ರೆಗ್ಯುಲರಾಗಿ ಸರ್ವಿಸ್ ಮಾಡಿ ನನಗೆ ಈಸಿ ಆಗಿಬಿಟ್ಟಿದೆ, ಐಡಿಯಾಸ್ ಬಂದುಬಿಟ್ಟಿದೆ ಗಾಡಿದು. ನಾನು ಇಯರಲ್ಲಿ ಒಂದು 3 to 4 times ಆದರೂ ಈ ಥರ ಇಂಜಿನ್ ಬಿಚ್ಚಿ ಅದು ಇದು ಸ್ಪ್ರಿಂಗ್ಗಳು ಇಲ್ಲಾಂದರೆ ಕ್ಲಚ್ ಪ್ಲೇಟ್ ಏನಾದರೂ ಒಂದು ಮಾಡಲಿಕ್ಕೆ ಇದ್ದೇ ಇರುತ್ತೆ ಇಂಜಿನಲ್ಲಿ. ತುಂಬ ರನ್ ಆಗುತ್ತೆ ಗಾಡಿ, ಅದರಿಂದ ನಮಗೆ ತುಂಬ ಇಶ್ಯೂಗಳು ಬರುತ್ತದೆ. ಅಂದರೆ ಗಾಡಿ ಹೆವಿ ರನ್ ಆದಷ್ಟು ಪಾರ್ಟ್ಸ್ಗಳು ವೇರ್ ಆ್ಯಂಡ್ ಟೇರ್ ಅಂತಾರೆ, ಅಂದರೆ ಸೌದೋಗೋದು ಅದಾಗುತ್ತೆ. ಹೇಗೆ ನಾವು ಸ್ಲಿಪ್ಪರಲ್ಲಿ ತುಂಬ ನಡೆದ್ರೆ ಸೌದೋಗುತ್ತೋ ಹಾಗೆ ಪಾರ್ಟ್ಸ್ಗಳು ಕೂಡ ತುಂಬ ಸೌದೋಗೋ ಚಾನ್ಸಸ್ ಇರುತ್ತೆ. ನೋಡ್ತಾ ಇರ್ಬೋದು, ಈಗ ಟೈಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೇರೆ ಯಾವ ಟೂಲ್ ಬಿಟ್ಟೆ ಅದು ಕೂರಲ್ಲ, ಅಲ್ಲಿಗೆ ಸ್ಪ್ಯಾನರ್ ಅಥವಾ ರಿಂಗಲ್ಲೇ ಮಾಡಬೇಕು. ರಿಂಗ್ ನನ್ನ ಹತ್ರ ಸದ್ಯಕ್ಕೆ ಇಲ್ಲದೇ ಕಾರಣ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಬರೀ ಸ್ಪ್ಯಾನಲ್ಲೇ ಮಾಡ್ತೀನಿ. ಟೈಟ್ ಮಾಡಿಕೊಂಡೆ, ಮತ್ತು ಇದು ಟೈಟ್ ಮಾಡೋಕ್ಕೆ ಹೋಗ್ಬಾರ್ದು, ಎಷ್ಟಾಗುತ್ತೆ ಅಷ್ಟು ಟೈಟ್ ಮಾಡ್ಕೊಬೇಕು ಸಾಕು. ನಮಗೆ ಇಷ್ಟು ಪ್ಲೇ ಇದ್ದರೆ ಇಷ್ಟಾಗಿದೆ. ಈಗ ಆಯ್ತು, ಆಲ್ಮೋಸ್ಟ್ ಟೈಟ್ ಮಾಡಿಕೊಂಡೆ. ಅಲ್ಲಿ ಸ್ವಲ್ಪ ನಮಗೇನಂದರೆ ಸ್ಪ್ಯಾನರ್ ಕೂರಲ್ಲ ಆ ಜಾಗದಲ್ಲಿ, ಅದೇ ಪ್ರಾಬ್ಲಮ್. ಸ್ಲಿಪ್ ಆಗಿಬಿಟ್ರೆ ಮತ್ತು ನೆಕ್ಸ್ಟ್ ಬಿಚ್ಚಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ.
ಕ್ಲಚ್ ಕೇಬಲ್ನ ಅಲ್ಲಿಗೆ ಕೂರಿಸ್ಕೊತೀನಿ. ಕ್ಲಚ್ ಲಿವರ್ ಫುಲ್ಲಿಗೆ ಜಾಯಿಂಟ್ ಮಾಡ್ಕೊಬೇಕು. ಇಲ್ಲಿ ಅಡ್ಜಸ್ಟ್ಮೆಂಟ್ ಮತ್ತೆ ಮಾಡ್ಕೊತೀನಿ. ಗಾಡಿ ರನ್ ಮಾಡೋ ಗೊತ್ತಾಗುತ್ತೆ. ಅಲ್ಲಿ ಲಿವರ್ನ ಇದು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ 2 ನಟ್ಟಿದೆ, ಬಟ್ ಇದು ನಟ್ಟು ಒಂದು ಕೆಳಗೆ ಒಂದು ಮೇಲಾಗಬೇಕು. ಇದು ಈ ಥರ ಮಾಡಬಾರ್ದು. ಗಾಡಿ ಇಂಜಿನ್ ಆಯಿಲ್ ಇದ್ದರೆ ಏನೂ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಡ್ಯಾಮೇಜ್ ಆಗೋ ಪ್ರಾಬ್ಲಮ್ ಇರುತ್ತೆ ಇಂಜಿನ್ ಪಾರ್ಟ್ಸ್ಗೆ. ನಾನು ಜಸ್ಟ್ ಚೆಕ್ ಮಾಡಲಿಕ್ಕೆ ಮಾಡ್ತಿರೋದು. ಇನ್ ಕೇಸ್ ಸ್ಟಾರ್ಟ್ ಮಾಡಿಬಿಟ್ರೆ ಅಂತೂ ಇಂಜಿನ್ ಸೀಸಾಗಿ ಹೋಗ್ಬಿಡುತ್ತೆ, ಯಾಕಂದರೆ ಇಂಜಿನ್ ಒಳಗೆ ಒಂದು ಚೂರಿಗೆ ಇಂಜಿನ್ ಆಯಿಲ್ ಇಲ್ಲದೇ ಇರೋ ಕಾರಣ. ಸೈಲೆನ್ಸರ್ದು ಕವರ್ ಒಂದು ಫಿಟ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಸೈಲೆನ್ಸರ್ ಕವರ್ ಫಿಕ್ಸ್ ಮಾಡ್ಕೊತೀನಿ. ಅದು LNK ಬೋಲ್ಟ್ ಇರುತ್ತೆ 2, ಅದನ್ನೂ ಅಷ್ಟೇ ಕ್ಲೀನಾಗಿ ಒರೆಸ್ಕೊಳ್ಳಿ. ಮಾಡೋಂಗಿದ್ರೆ ನಾನು ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡು ಹಾಕ್ಕೊಂಡೆ ಫಿಟ್ ಮಾಡ್ತಾಯಿದ್ದೀನಿ ಇವಾಗ. ಇದಕ್ಕೆ LNK ಇದು ನಮಗೆ ಸ್ಪ್ಯಾನರ್ ಬೇಕಾಗುತ್ತೆ. ಇದು ಎಷ್ಟು MM ಅಂತ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಅದು ಫುಲ್ ಸೆಟ್ಟೇ ಇರೋದ್ರಿಂದ ನನಗೆ ಅದು ಯಾವ ನಂಬರ್ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಅದು ತಗೊಂಡು ಈಗ ನನ್ನ ಟೂಲ್ ತಗೊಂಡು ಮಾಡ್ತಾಯಿದ್ದೀನಿ ಟೈಟ್. ಅದು ಅಷ್ಟೇ, ಓವರ್ ಟೈಟ್ ಮಾಡಬಾರ್ದು. ಓವರ್ ಟೈಟ್ ಮಾಡಿದ್ರೆ ಮತ್ತೆ ಅದು ಫುಲ್ ಡ್ಯಾಮೇಜ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ. ಡ್ಯಾಮೇಜ್ ಅಂದರೆ ಥ್ರೆಡ್ ಸ್ಲಿಪ್ ಆಗಿಬಿಡುತ್ತೆ. ಮತ್ತೆ ಪುನಃ ಸೈಲೆನ್ಸರ್ ಬಿಚ್ಚಿ ಅದಕ್ಕೆ ನಟ್ಟು ವೆಲ್ಡ್ ಮಾಡಿ ಸುಮಾರು ಕೆಲಸಗಳಾಗಿ ಹೋಗ್ಬಿಡುತ್ತೆ. ನಿಮಗೆ ಕಾಣ್ತಾ ಇರ್ಬೋದು, ಸ್ವಲ್ಪ ಬ್ರೇಕ್ ಪೆಡಲ್ ಅಡ್ಡ ಬಂದಿದೆ. ಈಗ ಫೈನಲಾಗಿ ಇಂಜಿನ್ ಎಲ್ಲ ಆಲ್ಮೋಸ್ಟ್ ಫಿಟ್ ಆಗಿದೆ. ಈಗ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೋಬೇಕು ಫೈನಲಾಗಿ. ಕ್ಲೀನಾಗಿ ಆಗಿದೆ ಅಂತ ಅನ್ಕೊತೀನಿ. ಸ್ಟಾರ್ಟ್ ಮಾಡಿ ನೋಡಿದ್ರೆ ಗೊತ್ತಾಗೋದು. ಅದಕ್ಕೆ ಮುಂಚೆ ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಈ ಆಯಿಲ್ ಡ್ರೈನ್ ನಟ್ ಏನಿದೆಯಲ್ಲ ಅದನ್ನ ಹಾಕ್ಕೊಂಡು ಟೈಟ್ ಮಾಡಬೇಕು. ಇಲ್ಲಾಂದರೆ ಇಂಜಿನ್ ಎಲ್ಲ ಮಿಸ್ ಆಗಿ ಹಾಕ್ಬಿಟ್ರೆ ಎಲ್ಲ ಕೆಳಗಡೆ ಚೆಲ್ಲೋಗ್ಬಿಡೋದು. ಈಗ ಹೋಗಿ ಕೆಳಗಡೆ ಹೋಗ್ತೀನಿ ನಾನು. 14 mm ಬೋಲ್ಟ್ ಇದೆ, ಅದನ್ನ ಅಲ್ಲಿಗೆ ಹಾಕ್ಕೊಬೇಕು. ತೋರಿಸ್ತೀನಿ ನೋಡಿ ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅದು ಕೆಳಗೆ ಸ್ವಲ್ಪ ಗಲೀಜುಗಳಾಗ್ಬಿಟ್ಟಿದೆ. ಅಂದರೆ ಚೈನ್ ಬಾಕ್ಸ್ ನಾನು ಬಿಚ್ಚಿಟ್ಟಿದೆ ಸ್ವಲ್ಪ ಟೈಮ್. ಅದೇನಾಗಿದೆ, ಚೈನ್ದು ಆಯಿಲೆಲ್ಲ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿದೆ. ನೋಡಿ ಇಲ್ಲಿ ಗಲೀಜಾಗಿದೆ. ಕ್ಲೀನ್ ಮಾಡಿದ್ದೀನಿ ಸುಮಾರು. ನೋಡಿ ಇಲ್ಲಿ 14 mm ಬೋಲ್ಟ್, ಇದನ್ನ ಇದಕ್ಕೆ ಹಾಕ್ಕೊಳ್ಬೇಕು. ಇದನ್ನ ಕ್ಲೀನ್ ಮಾಡಿ ಹಾಕ್ಕೊಳ್ಬೇಕು, ಇಲ್ಲ ಥ್ರೆಡ್ಡಿಗೆ ಡ್ಯಾಮೇಜ್ ಆಗುತ್ತೆ. ಇದಕ್ಕೆ ಒರಿಜಿನಲ್ 14 mm ಬಿಟ್ಟು ತೊಗೊಳ್ಬೇಕು, ಇಲ್ಲ ಅಥವಾ ರಿಂಗ್. ಸ್ಪ್ಯಾನಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಅದು ಕ್ರಾಸ್ ಕೂರೋದ್ರಿಂದ ಸ್ಪ್ಯಾನರ್ ಈ ನಟ್ನ ಡ್ಯಾಮೇಜ್ ಮಾಡುತ್ತೆ. ಸ್ವಲ್ಪ ಏನಾದರೂ ಥ್ರೆಡ್ಡಲ್ಲಿ ಡ್ಯಾಮೇಜ್ ಆಗಿದ್ದರೆ ನಟ್ಟದು ಚೇಂಜ್ ಮಾಡ್ಕೊಂಬಿಡೋದು ಒಳ್ಳೆಯದು. ಅದು ಒಬ್ಬನೇ ಮಾಡೋದ್ರಿಂದ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗಿದೆ, ಕ್ಲಿಯರಾಗಿ ಮಾಡಲಿಕ್ಕಾಗಿಲ್ಲ. ಏನು ಮಾಡ್ತೀನಿ, ಅದು ಇದು ತಗೊಳ್ತೀನಿ. ಅದು 14 mm ಬಿಟ್ಟು. ನೋಡಿ ಇದು ಬಿಟ್ಟು ರಾಡು 14 mm ಬಿಟ್ಟು ಅಂತಾರೆ. ಇವಾಗ ಏನು ಮಾಡ್ತೀನಿ ಅಂದರೆ ಆಯಿಲ್ ಫಿಲ್ ಕವರ್ನ ಬಿಚ್ಕೊತೀನಿ. ಅದು ಪ್ಲಾಸ್ಟಿಕ್ ಕವರ್ ಇರುತ್ತೆ. ನಾನು ಸ್ವಲ್ಪ ಟೈಟ್ ಜಾಸ್ತಿ ಮಾಡಿದ್ದೀನಿ, ಅಂದರೆ ಮಳೆಯಲ್ಲಿ ನೀರು ಹೋಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಬಿಚ್ಕೊಂಡೆ. ಇದಕ್ಕೊಂದು ಚಿಕ್ಕ ಪನಾಯಿಲ್ ಥರ ಇಟ್ಕೊತೀನಿ.
ಆಯಿಲ್ ಹಾಕ್ಕೊಳ್ಳೋಕ್ಕೆ ಹಾಗೇ ಹಾಕ್ಬೋದು, ಬಟ್ ಈ ಮೆಕ್ಯಾನಿಕ್ಗಳೇನು ಮಾಡ್ತಾರೆ ಹಾಗೇನು ಹಾಕ್ತಾರೆ, ಅದು ಕೇಸ್ ಮೇಲೆಲ್ಲ ಚೆಲ್ಲಿರುತ್ತೆ. ಮತ್ತು ನಾವೇನು ಮಾಡ್ತೀವಿ ಮನೆಗೆ ಬಂದಮೇಲೆ ವಾಶ್ ಮಾಡಲ್ಲ, ಕಿಕ್ಕರ್ ಹೊಡೆದಾಗಿ ಧೂಳೆಲ್ಲ ಬಂದು ಅದ್ರ ಮೇಲೆ ಕೂತಿರುತ್ತೆ, ಗಲೀಜಾಗುತ್ತೆ ತುಂಬ. ಅದಕ್ಕೇನು ಮಾಡ್ತೀನಿ, ಪನಾಯಿಲ್ ತಗೊಳ್ತೀನಿ ಚಿಕ್ಕದು. ಅದರಲ್ಲೇ ಹಾಕಿದಾಗ ಏನಾಗುತ್ತೆ, ಇಂಜಿನ್ ಮೇಲೆ ಚೆಲ್ಲಲ್ಲ ಅದು ನೀಟಾಗಿ. ನೋಡಿ ಈಗ ನಾನು ತಗೊಳ್ತಿದ್ದೀನಿ ಪನಾಯಿಲ್ನ, ನೋಡ್ಬೋದು ಈಗ ಇಲ್ಲಿ ಇಟ್ಕೊತೀನಿ ನೋಡಿ. ಸ್ವಲ್ಪ ಇನ್ನೂ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು, ಒರೆಸ್ಕೊಬೇಕು. ಇದು ಬಂದು ಆಯಿಲ್ ಬಂದು 2040 ನಾನು ಹಾಕ್ತಾ ಇರೋದು. ಇದಕ್ಕೆ ರೆಕಮೆಂಡ್ ಇರೋದು 10W30. ಬಟ್ 10W30 ಹಾಕಿದಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ಟೈಮ್ ಯೂಸ್ ಮಾಡಿದ್ಮೇಲೆ ಅದು ತಿನ್ನಾಗ್ಬಿಡುತ್ತೆ ತುಂಬ ಆಯಿಲ್. ಅಟ್ಲೀಸ್ಟ್ 20W40 ಓಕೆ. ನನಗೆ ಅರೌಂಡ್ ಇದು 250 ರುಪೀಸ್ಗೆ ಸಿಕ್ಕಿದೆ ಇಂಜಿನ್ ಆಯಿಲ್. ಇದು ನೋಡಿದೆ ಆಯಿಲ್ ಸರ್ವೋ ಅವ್ರದ್ದು. ನೀವು ಬೇಕಾದ್ರೆ ಕ್ಯಾಸ್ಟ್ರೋಲ್ ಇಲ್ಲ ಬೇರೆ ಯಾವ್ದಾದ್ರು ಹಾಕ್ಬೋದು. ಸ್ಟಾರ್ಟಿಂಗಲ್ಲಿ ಶೆಲ್ ಆಗ್ತಿದೆ ಸೆಮಿ ಸಿಂಥೆಟಿಕ್. ಗಾಡಿ ತುಂಬ ಹಳೇದಾದ್ಮೇಲೆ ಅಷ್ಟು ಕಾಸ್ಟ್ಲಿ ಆಯಿಲ್ ಬೇಡ ಅನಿಸುತ್ತೆ. ಯಾಕೆಂದರೆ ಇದು ಇಂಜಿನ್ ಸ್ವಲ್ಪ ಪಿಸ್ಟನಲ್ಲಿ ಪ್ರಾಬ್ಲಮ್ ಇದೆ, ಇಂಜಿನ್ ಆಯಿಲ್ ಡ್ರೈ ಆಗ್ತಾಯಿದೆ ರನ್ನಿಂಗಲ್ಲಿ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನೋಡಿ ಹಾಕ್ತಾಯಿದ್ದೀನಿ ಇಂಜಿನ್ ಆಯಿಲ್. 1 ಲೀಟ್ರ್ ಇಂಜಿನ್ ಆಯಿಲ್ ಹಾಕ್ಬೇಕು ಇದಕ್ಕೆ. ಚೆನ್ನಾಗಿದೆ ಇದು ಇಂಜಿನ್ ಆಯಿಲ್. ಒಂದು 2,500-3 ಸಾವಿರ ಕಿಲೋಮೀಟ್ರ್ ಓಡಿಸ್ಬೋದು. ಗಾಡಿ ಚೆನ್ನಾಗಿದ್ದರೆ 4,000 ಓಡುತ್ತೆ. ಇದು ಸ್ವಲ್ಪ ಇಂಜಿನ್ ಪ್ರಾಬ್ಲಮ್ ಇರೋದ್ರಿಂದ ಒಂದು 2,000 ಆಗೋತ್ತಿಗೆ ಇಂಜಿನ್ ಆಯಿಲ್ ಸ್ವಲ್ಪ ಲೆವೆಲ್ ಕಮ್ಮಿ ಆಗುತ್ತೆ. ಒಂದು 200-300 ml ಕಮ್ಮಿ ಆಗುತ್ತೆ. ಟಾಪಪ್ ಮಾಡ್ಕೊಬೇಕಾಗ್ತದೆ. ನಾನು ಟಾಪಪ್ ಮಾಡಲ್ಲ, ಅಷ್ಟೊತ್ತಿಗೆ ಇಂಜಿನ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಸುಮ್ಮನೆ ಟಾಪಪ್ ಮಾಡಿಕೊಂಡು ಪುನಃ ಅದನ್ನೇ ಹಳೆ ಆಯಿಲ್ನ ಹಾಕಿ ಯೂಸ್ ಮಾಡೋದು. 1 ಲೀಟರ್ 20W40 250 ರುಪೀಸ್ ಸರ್ವೋ ಅವ್ರದ್ದು. ಇದು ಹಳೆ ಇಂಜಿನ್ ಆಯಿಲ್ ತೋರಿಸಿದ್ವಿ. ಇವಾಗ ಕ್ಯಾಪ್ ಹಾಕ್ಕೊಳ್ಬೇಕು ಇಂಜಿನ್ ಆಯಿಲ್ದು. ಇಂಜಿನ್ ಆಯಿಲ್ ಫಿಲ್ಲರ್ ಕ್ಯಾಪ್ ಅಲ್ಲಿ ಸ್ವಲ್ಪ ಒರೆಸ್ಕೊಂಡು ಹಾಕೋಬೇಕು. ಏನೋ ಸ್ವಲ್ಪ ಆಯಿಲ್ ಇದ್ದರೆ ಅದು ಕ್ಲೀನ್ ಮಡ್ಡೆಲ್ಲ ಹೋಗುತ್ತೆ ಅಂತ. ಮೆಕ್ಯಾನಿಕ್ಗಳೆಲ್ಲ ಎಷ್ಟು ಕ್ಲೀನಾಗಿ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದರೆ ಅವ್ರಿಗೆ ಗಾಡಿಗಳು ತುಂಬ ಇರುತ್ತಲ್ಲ. ನಾವಾದರೆ ನಮ್ಮ ಗಾಡಿ ಅಂತೇಳಿ ಸ್ವಲ್ಪ ಕೇರ್ ತೊಗೊಂಡು ಟೈಮ್ ತೊಗೊಂಡು ಮಾಡ್ತೀವಿ. ಈಗ ಟೈಟ್ ಮಾಡ್ತಾಯಿದ್ದೀನಿ. ಈಗ ಸ್ಟಾರ್ಟ್ ಮಾಡಿ ಒಂದು ಸಲ ಚೆಕ್ ಮಾಡಿ ನೋಡುವ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು. ಗಾಡಿ ಸೌಂಡ್ ಹೇಗಿದೆ ಅಂತೆಲ್ಲ ನೋಡೋಕೆ ಚೆಕ್ ಮಾಡಿ. ಇದು ಸ್ಟಾರ್ಟ್ ಆಗಿದೆ ಇವಾಗ, ಬಟ್ ಸ್ಟಾರ್ಟ್ ಆಗಿರೋ ಸೌಂಡ್ನ ಇದಕ್ಕೆ ಆ್ಯಡ್ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಆದರೆ ನಾನು ಮ್ಯೂಟ್ ಮಾಡಿದ್ದೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಬರುತ್ತೆ ಅಂತ. ವಿಡಿಯೋ ಮಾಡುವಾಗ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಇತ್ತು, ಅದನ್ನ ಮ್ಯೂಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಆಗಿದೆ, ಬಟ್ ಅದನ್ನ ಈಗ ಅನ್ಮ್ಯೂಟ್ ಮಾಡಿದ್ರೆ ಎಲ್ಲ ಇಡೀ ವಿಡಿಯೋಗೆ ಸೌಂಡ್ ಆ್ಯಡ್ ಆಗೋ ಚಾನ್ಸಸ್ ಇರೋದ್ರಿಂದ ನಾನು ಅದನ್ನ ಆ್ಯಡ್ ಮಾಡಲಿಕ್ಕಾಗಿಲ್ಲ. ಇದು ಗಾಡಿ ರನ್ನಿಂಗ್ ಇದೆ, ಇವಾಗ ಸ್ಟಾರ್ಟಿಂಗ್ ಇದೆ. ಇದೇ ಗಾಡಿ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ಆಗಿದೆ ಗಾಡಿ ಇವಾಗ. ನೆಕ್ಸ್ಟ್ ವೀಡಿಯೋ ಸಪ್ರೇಟ್ ವೀಡಿಯೋ ಹಾಕ್ತೀನಿ ಸ್ಟಾರ್ಟ್ ಆಗಿದ್ದು, ಹೇಗೆ ಸ್ಟಾರ್ಟ್ ಆಯಿತು, ಸೌಂಡ್ ಹೇಗಿದೆ ಅಂತೆಲ್ಲ ಅಲ್ಲಿ ನೋಡ್ಬೋದು. ಇದೇ ನಂದು ಗಾಡಿ 10 year old CT 100.